ಸರ್ ಯಾವ ಲೈನೇಜ್ ಇದು, ಎಲ್ಲೇದು, ಯಾವ ತರ ಏನು? ಸೊ ಇದು ಬಂದು ಮೀಟರ್ ಗೇಜ್ ರೋಷನ್ ಅಂತಾರೆ. ಸೊ ನಿಮ್ಗೆ ಅದು ಒಂದು ಇನ್ಫಾರ್ಮೇಶನ್ ಕೊಡಕ್ಕೆ ಇಷ್ಟಪಡ್ತೀನಿ. ಮೀಟರ್ ಗೇಜ್ ಅಂತ ನಾವು ಕೇಳಿದಿರಿ ಸರ್. ಇದು ಒರಿಜಿನಲ್ ಮಕ್ಷಿಗಳೆಲ್ಲ ಬಂದು ನಮ್ಮ ವಾಲ್ಟಿ ಸರ್ ಅವ್ರದ್ದು. ವಾಲ್ಟಿ ಸರ್ ಮಕ್ಷಿಗಳು ಇವೇನೆಲ್ಲ? ಯಾಕಂದ್ರೆ ಈ ಅಕ್ಕಿಗಳು ನಾವೆಲ್ಲ ಜಾತಿ ಯಾರ್ಯಾರು ಮಾಡೋರೆ ಅವ್ರು ಕೊಟ್ಟು ಅವ್ರ ಹೆಸರು ಹೇಳಲೇಬೇಕು. ಅವ್ರ ಹೆಸರು ಹೇಳಿದ್ರೆ ನಮ್ಮ ಹತ್ರ ಅಕ್ಕಿ ಅಭಿವೃದ್ಧಿ ಆಗೋದು, ಆ ಜಾತಿ ಉಳಿಯೋದು. ಸಿಂಪಲ್. ಯಾರೇ ಆಗ್ಲಿ ಅವರು ಆ ತರ ಬ್ಲಡ್ ಲೈನ್ ಮಾಡಿಕ್ಕಿರೋದಕ್ಕೆ ನಾವು ಈ ತರ ಶೋಕ್ ಮಾಡ್ತೀವಿ. ಹಳೆ ಕಾಲದಲ್ಲಿ ಹೆಂಗ್ ಮಾಡೋರು ಗೊತ್ತಾ? ಕಣ್ಣಕ್ ಕಣ್ಣು, ಬಣ್ಣಕ್ ಬಣ್ಣ, ಶೇಪ್ ಜಾತಿಗ್ ಜಾತಿ ಈ ತರ ಮಾಡ್ತಾ ಇದ್ದಕ್ಕೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚೇತನ್. ಇವತ್ತಿನ ಎಪಿಸೋಡು ತುಂಬ ಒಂಥರ ಸ್ಪೆಷಲ್ಲು, ಯೂನಿಕ್ಕು ಮತ್ತು ಒಂದು ಡಿಫ್ರೆಂಟು. ಈ ಮೂರನ್ನು ಒಳಗೊಂಡಿರುತ್ತೆ. ಯಾಕೆ ಅಂದರೆ ನನ್ನ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಇಂಡಿಯಾದವರು, ಬಟ್ US ಅಲ್ಲಿ ಅವ್ರ ಕೆಲಸದ ನಿಮಿತ್ತ ಅವ್ರು ಹೋಗಿ ವರ್ಕ್ ಮಾಡ್ತಾ ಇರೋರು. ಬಟ್ ಅವರು ಅಕ್ಕಿಗಳು, ಪಾರಿವಾಳದ ಬಗ್ಗೆ ಮತ್ತು ಈ ಪಿಜನ್ಸ್ಗಳ ಬಗ್ಗೆ ಎಷ್ಟು ಫ್ಯಾಷನೇಟ್ ಆಗಿದ್ದಾರೆ ಅಂದರೆ ಆ ಜನಕ್ಕೆ ತಿಳಿಸ್ಬೇಕಾದ್ರೂ ಮಾಹಿತಿಗಳನ್ನ ಎಲ್ಲ ಕೆಲವೊಂದು ಕಡೆ ತಪ್ಪಾಗಿ ತಿಳಿಸ್ಬಿಟ್ಟಿದ್ದಾರೆ. ಅದನ್ನೆಲ್ಲ ಒಂದು ಸ್ವಲ್ಪ ಕರೆಕ್ಟ್ ಮಾಡಿ ನೀಟಾಗಿ ತಿಳಿಸ್ಬೇಕು. ಯಾಕಂದರೆ ಈ ಅಕ್ಕಿ ಶೋಕಿ ಬೆಳಿಬೇಕು, ಉಳಿಬೇಕು ಅನ್ನೋ ಒಂದು ಇದ್ದಿದೆಯಲ್ಲ, ಆ ಫ್ಯಾಷನ್ ಇದೆಯಲ್ಲ, ಸೊ ಎಲ್ಲರಿಗೂ ಬರಲ್ಲ. ಸೊ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ನಾನು ಹೇಳ್ತೀನಿ. ಇವತ್ತು ಅವ್ರ ಹೆಸರು ಸುಭಾಷ್ ಅಂತ. ಎಲ್ಲರೂ ಆಲ್ಮೋಸ್ಟ್ ಒಂದು ಕೆಲವರು ಅಳುಬ್ರು ಶೋಕ್ದಾರ್ಗಳು ಅವ್ರ ಹೆಸರನ್ನ ಹೇಳಿದ್ದಾರೆ. ಸುಬ್ಬು ಅಂತಾರೆ, ಸುಭಾಷ್, ಸುಬ್ಬಾ ಅಂತಾರೆ. ಇವ್ರು ಇರೋದು ಬಂದು ವಿಜಯಪುರ, ದೇವನಹಳ್ಳಿ ತಾಲೂಕು ಹತ್ರ ಇರೋ ವಿಜಯಪುರದಲ್ಲಿ. ಸೊ ಮತ್ತೆ ಅವ್ರ ಬಗ್ಗೆ ಅವರೇ ಒಂದು ಸ್ವಲ್ಪ ಇಂಟ್ರೊಡ್ಯೂಸ್ ನಿಮ್ಮ ಬಗ್ಗೆ ಅವ್ರು ಹೇಳಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸರ್, ವೆಲ್ಕಮ್ ಟು ಇಂಡಿಯಾ, ಮತ್ತೆ ವೆಲ್ಕಮ್ ಟು ನಮ್ಮ ಈ ಚಾನಲ್ ಸರ್. ಥ್ಯಾಂಕ್ ಯು ಚೇತನ್, ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಬಗ್ಗೆ ಹೇಳಕ್ ಮುಂಚೆ ಐ ವುಡ್ ಲೈಕ್ ಟು ಸೇ ಫ್ಯೂ ವರ್ಡ್ಸ್ ಅಬೌಟ್ ಆಲ್ ದ ಯೂಟ್ಯೂಬರ್ಸ್. ಓಕೆ ಸರ್. ಯೂಟ್ಯೂಬರ್ಸ್ ಬಗ್ಗೆ ಒಂದು ಫ್ಯೂ ಮಾತು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಆಲ್ ದ ಯೂಟ್ಯೂಬರ್ಸ್. ಯಾರ್ಯಾರು ಈಗ ಪಿಜನ್ ಶೋಕ್ ನಾವು ಉಳಿಸಿ ಬೆಳೆಸಕ್ಕೆ ಟ್ರೈ ಮಾಡಿದ್ರು, ಚೇತನ್ ಅವರಾಗ್ಲಿ. ಮತ್ತೆ ಚೇತನ್ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾನು ಕರೆದಿದ ತಕ್ಷಣ ಅವ್ರ ಪಾಪ ಕ್ಯೂರಿಯಸ್ ಆಗಿ ಡೆಫಿನೆಟ್ ಆಗಿ ಸರ್ ನೀವು ಬರ್ತಾ ಇರೋದು ಅಲ್ಲಿಂದ ಹೆಚ್ಚು, ನಾನು ಬಂದೇ ಬರ್ತೀನಿ ಅಂತ ಕರೆದು ನಮ್ಮನ್ನ ವಿಡಿಯೋ ಮಾಡಕ್ ಬಂದಿದ್ದಾರೆ. ಇವತ್ತು ಅವ್ರಿಗೆ ಮೊದಲದಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಓಕೆ. ಸೊ ಅದೇ ತರ ಯೂಟ್ಯೂಬರ್ಸ್ ಆಗ್ಲಿ, SR ಬ್ರದರ್ಸ್, ನಮ್ ಸುರೇಶ್ ಆಗ್ಲಿ, ಮತ್ತೆ ಹಾಸನ್ ಪಿಜನ್, ಪಿಜನ್ ಪಲ್ಸ್ ಅವರು, ಪಿಜನ್ ಪಲ್ಸ್ ಮತ್ತೆ ಹೊಸೂರ್ ಪಿಜನ್ ಎಲ್ಲಾರ್ಗು ದೊಡ್ಡ ನಮಸ್ಕಾರ. ಯಾಕಂದ್ರೆ ನೀವೆಲ್ಲ ಈ ಶೋಕ್ನ ಅಕ್ಕಿನ ಉಳಿಸಿ ಬೆಳೆಸ್ತಾ ಇದ್ದೀರಾ. ಎಲ್ಲಾರ್ಗು ಶೋಕ್ ಏನು, ಅಕ್ಕಿಗಳೇನು, ಯಾವ್ಯಾವ ದಾಡಿಲಿ ಯಾವ ಅಕ್ಕಿ ಇದೆ ಅದನ್ನೆಲ್ಲ ತೋರಿಸ್ಕೊಡ್ತಾ ಇದ್ದೀರಾ. ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು. ಓಕೆ. ಅದೇ ತರ ಐ ವುಡ್ ಲೈಕ್ ಟು ಸೇ ಫ್ಯೂ ಥ್ಯಾಂಕ್ಸ್ ಟು ಆಲ್ ದ ಸೀನಿಯರ್ ಫ್ಯಾನ್ಸಿಯರ್ಸ್. ಯಾರ್ಯಾರು ಈ ವಿಡಿಯೋಗಳಲ್ಲಿ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಅಕ್ಕಿಗಳ ಬಗ್ಗೆ ಹೇಳಿದ್ದಾರೆ. ನೆಕ್ಸ್ಟ್ ಜನರೇಷನ್ಗೆ ಯಾವ ತರ ಅಕ್ಕಿ ಶೋಕ್ ಮಾಡಬೇಕು ಅದರಲ್ಲಿ ನಾನು ಈಚ್ ಅಂಡ್ ಎವ್ರಿ ವಿಡಿಯೋ ನೋಡ್ತೀನಿ ಯೂಟ್ಯೂಬ್ನ. ಪ್ರತಿಯೊಬ್ಬ ಶೋಕ್ದಾರ್ದು ಮಿಸ್ ಮಾಡಿದ್ರೆ ನೋಡಿ ಅದರಲ್ಲಿ ಏನೇನು ಪಾಯಿಂಟ್ಸ್ ತೊಗೊಬೇಕು ಇಂಪಾರ್ಟೆಂಟು ಅದನ್ನೆಲ್ಲ ತಿಳ್ಕೊಂಡು, ಮತ್ತೆ ನನಗೆ ಅದರಲ್ಲಿ ಕೆಲವೊಬ್ರು ಶೋಕ್ದಾರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದರಲ್ಲಿ ಮೇನ್ಲಿ ಫಸ್ಟ್ನೇದಾಗಿ ನಮ್ಮ ಆಶು ಬ್ರೋ, ಅಶ್ವಿನ್ ಅವರು. ಅಶ್ವಿನ್ ನನಗೆ ತುಂಬಾ ಕ್ಲೋಸ್ ಫ್ರೆಂಡು. ನನ್ನ ಅವ್ರ ಬ್ರದರ್ ಅಂತಾನೆ ಕರೆಯೋದು. ಓಕೆ. ಸೊ ಅವ್ರಿಗೆ ಸುಮಾರು ಇನ್ಫಾರ್ಮೇಶನ್ ನಾನು ಇನ್ ಪರ್ಸನ್ ಅವ್ರ ಮನೆಗೆ ಹೋದಾಗ ಅವ್ರು ನನಗೆ ಯಾವ ಥರ ಬ್ರೀಡ್ ಮಾಡ್ಬೇಕು, ಅವ್ರ ಲೈನ್ ಹೆಂಗೆ ಟಚ್ ಮಾಡ್ಕೊಬೇಕು ಎಲ್ಲ ಪ್ರತಿಯೊಂದು ಹೇಳ್ಕೊಡ್ತಾರೆ. ಅದ್ರ ಜೊತೆಯಲ್ಲಿ ವಿಡಿಯೋಲು ಅಷ್ಟೇ ಎಲ್ಲ ನೆಕ್ಸ್ಟ್ ಜನರೇಷನ್ ಯಾವ ಥರ ಶೋಕ್ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಹೌದು, ಕರೆಕ್ಟ್ ಅಲ್ವಾ? ಸೊ ಅದೊಂದು. ಮತ್ತೆ ನೆಕ್ಸ್ಟ್ ಬಂದು ಕಂಟೀಶಣ್ಣ ಅಂತ ದಾವಣಗೆರೆ ಅವರು ಒಂದು ವಿಡಿಯೋ ಮಾಡಿದ್ರು. ಅವರು ಒಳ್ಳೆ ಇನ್ಫಾರ್ಮೇಶನ್, ಮತ್ತೆ ಅವ್ರು ಕಲ್ತಿರೋ ಕಸಬ್ನೆಲ್ಲ ಪಾಪ ಒಂದು ಫ್ರಾಂಕ್ ಆಗಿ ಹಾನೆಸ್ಟ್ ಆಗಿ ಎಲ್ಲರೂ ಯೋಚನೆ ಮಾಡಿದ್ರು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರು ಹಂಗೆ ಹೇಳಲ್ಲ ಅಕ್ಕಿ ಶೋಕಲ್ಲಿ. ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಅಜಯ್ ಅಣ್ಣ, ಚನ್ನಬಸಪ್ಪ ಅವರ ಅವರ ಗುರುಗಳು, ಅವ್ರ ಶಿಷ್ಯ ಅಜಯ್ ಅಣ್ಣ ಅವರು ಒಳ್ಳೊಳ್ಳೆ ಇನ್ಫಾರ್ಮೇಶನ್. ಅವ್ರ ವಿಡಿಯೋ ನಾನು ತುಂಬಾ ಇನ್ಫಾರ್ಮೇಶನ್ ತಿಳ್ಕೊಂಡೆ, ನನಗೆ ಗೊತ್ತಿರಲಿಲ್ಲ ಕೆಲವೊಂದು. ಸೊ ನಾನು ಈಚ್ ಅಂಡ್ ಎವ್ರಿ ವಿಡಿಯೋಲಿ ನನ್ನ ಅಕ್ಕಿ ನಾಲೆಜ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ. ನೆಕ್ಸ್ಟ್ ನಮ್ಮ ದೊಡ್ಡರಾಜೇಂದ್ರಣ್ಣ ಅವರು, ಅಶ್ವಿನ್ ಅವ್ರ ಗುರು, ಅವರು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಚಿಕ್ಕರಾಜೇಂದ್ರಣ್ಣ ಅವರು. ಚಿಕ್ಕರಾಜೇಂದ್ರ ಅವ್ರನ್ನ ನೋಡಿದ್ದೀನಿ. ನಾವು ಇಟ್ಕೆ ಫ್ಯಾಕ್ಟ್ರಿ ಅಕ್ಕಿ ಬಿಡಕ್ಕೆ ಬ್ಲೂಸ್ ಬಿಡ್ಬೇಕಾದ್ರೆ ಬರೋರು ಅವರು ಈಸ್ ಹಾನೆಸ್ಟ್ ಡೆಡಿಕೇಟೆಡ್ ಟೂರ್ನಮೆಂಟ್ ಹೋಸ್ಟ್ ಮಾಡ್ತಾರೆ. ಪಾಪ ಅವರು ಅಷ್ಟು ಏಜ್ ಆಗಿದ್ರು ಅಕ್ಕಿ 6 ಗಂಟೆ ಪಾಸ್ ಆದ್ರೆ ಹುಡ್ಕೊಂಬರೋರು, ಬಂದೆಲ್ಲ ನೋಡೋರು. ಈ ಜಾಗ ನೋಡಿ, ಇದೇನು ಒಳ್ಳೆ ಬೈಲಿದ್ದಂಗೈತೆ ಕಾಡು, ಇಲ್ಲೇನು ಟೆನ್ಷನ್ ಇಲ್ಲ ಬಿಡು, ಯಾವ ಅಕ್ಕಿನೂ ಚಕ್ಕ ಸಿಕ್ಕಲ್ಲ, ಒಂದೇ ಅಕ್ಕಿ ಆಡಬೇಕು, ಒಂದೇ ಅಕ್ಕಿ ಆಡ್ತದೆ ಆ ಥರ
ಮತ್ತು ಅವ್ರ ವಿಡಿಯೋಲ್ಲೂ ಅಷ್ಟೇ ಸುಮಾರು ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀನಿ. ಸೊ ಅದೇ ಥರ ನೆಕ್ಸ್ಟು ಮಯೂರ ದಾಡಿ ರೀಸೆಂಟಾಗಿ ಒಂದು ಬೆಂಗಳೂರು ಬಾಬಣ್ಣ ಹ್ಯಾಟ್ಸ್ ಆಫ್. ಒಳ್ಳೊಳ್ಳೆ ಇನ್ಫಾರ್ಮೇಷನ್. ಅವರು ಒಳ್ಳೆ ಜಾಕಿ ಯಾವ ಥರ ಶೋಕಿ ಮಾಡಬೇಕು ಅದನ್ನು ಫ್ರ್ಯಾಂಕ್ ಆಗಿ ನೆಕ್ಸ್ಟ್ ಜನರೇಷನ್ ಹುಡುಗರಿಗೆ ನೆಕ್ಸ್ಟ್ ಶೋಕ್ ಮಾಡೋರಿಗೆ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ಬಾಬಣ್ಣ ಪೈಪ್ಲೈನ್ ಬಾಬಣ್ಣ ಅವರು ದೇವರು ಅವ್ರು ಇವತ್ತಿಲ್ಲ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಂತೀನಿ. ನನಗೆ ಫಸ್ಟ್ ಟೈಮ್ ನಾನು ಬಾಬು ಅವ್ರು ನೋಡಿದ್ದು ಅಶ್ವಿನ್ ಅವ್ರ ಮನೆ ಎದುರುಗಡೆ. ಅಶ್ವಿನ್ ಅವ್ರ ಜೊತೆ ಮಾತಾಡ್ತಿದ್ರು. ನಾನು ಅವತ್ತೇ ಸೆಕೆಂಡ್ ಟೈಮ್ ಅಶ್ವಿನ್ ಮನೆಗೆ ಹೋಗಿದ್ದು. ಅಶ್ವಿನ್ ಅವರು ನನಗೆ ಗೊತ್ತಿರಲಿಲ್ಲ. ಆಮೇಲೆ ಅವ್ರು ಮಾತಾಡ್ಬಿಟ್ಟು ಅವ್ರು ಹೊರಟ್ಬಿಟ್ರು. ನಾನು ಒಳಗೆ ಹೋದೆ, ಅಶ್ವಿನ್ ಅವ್ರ ಮನೆ ಹೊರಡೆ ಹೋದೆ. ಆಮೇಲೆ ಅವ್ರು ಹೇಳಿದ್ರು ಅಶ್ವಿನ್ ಅವರು, ಅವ್ರು ಯಾರು ಗೊತ್ತಾ ಅಂತ. ಇಲ್ಲ ಸರ್ ಯಾರು ಗೊತ್ತಿಲ್ಲ ಅಂತಂದೆ. ಅವರೇ ಪೈಪ್ಲೈನ್ ಬಾಬು ಅಂತ. ನನಗೆ ಬಟ್ ಆದರೆ ನಾನು ಪೈಪ್ಲೈನ್ ಬಾಬು ಅವ್ರ ಮನೆಗೆ ನಮ್ಮ ಶೇಖರಣ್ಣ ವಿಜಯಪುರ ಶೇಖರ್ ಅಂತ ನೀವು ಕೇಳಿರ್ತೀರಾ. ಶೇಖರಣ್ಣ ಏನಂತ ನಾನು ಪರ್ಸನಲ್ ಆಗಿ ನಾನು ಸಣ್ಣ ವಯಸ್ಸಿನ ನೋಡ್ಕೊಂಬಂದ್ರು. ಅವ್ರ ಬಗ್ಗೆ ಹೇಳ್ತೀನಿ ಬಟ್ ಹೈ ಲೆವೆಲ್ ಆಗಿ. ಅವರು ಅವ್ರ ಮನೆ ಕರ್ಕೊಂಡು ಹೋಗಿದ್ರು. ಅವ್ರ ಮನೆ ಅಕ್ಕಿಲ್ಲ ತೋರಿಸಿದ್ರು. ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಪುರ ಶ್ರೀರಾಮ್ಪುರ ಚಂದ್ರಣ್ಣ ಆಗಲಿ, ಎಲ್ಲ ಹಳೆ ಶೋಕ್ದಾರ್ಗೆ ಯಾರ್ಯಾರು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ರು ಅವ್ರಿಗೆಲ್ಲ ಒಂದು ನಮಸ್ಕಾರ. ಥ್ಯಾಂಕ್ ಯು ಸರ್. ಸರ್ ಈಗ ನೀವು ಸ್ಟಾರ್ಟ್ ಮಾಡಿದ್ರಿ, ನಮಗೆ ವಿಶ್ ಮಾಡಿದ್ರಿ, ಎಲ್ಲರೂ ಅಳುಬ್ರನ್ನೆಲ್ಲ ನೆನೆಸ್ಕೊಂಡ್ರಿ. ಹಾಗೆ ಸರ್ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಕಿರು ಪರಿಚಯ ಮಾಡ್ಕೊಟ್ಬಿಡಿ. ಓಕೆ, ನನ್ನ ಹೆಸರು ಸುಭಾಷ್ ಡಿ.ವಿ. ಅಂತ. ಡಿ.ವಿ. ಅಂದರೆ ದೊಡ್ಡ ಚಿಕ್ಕವೀರಣ್ಣ ವಿಜಯ ಅಂತ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ವಿಜಯಪುರ ಅಂದರೆ ಸ್ವೀಟ್ ಫೇಮಸ್. ಅವ್ರು ನಮ್ಮ ತಾತನೇ, ಮಿಠಾಯಿ ಚಿಕ್ಕವೀರಣ್ಣ ಅಂದ್ರೆ ನಮ್ಮ ತಾತನೇ, ಅವ್ರ ಮೊಮ್ಮಗ ನಾನು. ಸೊ ನಾನು ಓಟಿ ಬೆಳೆದಿದ್ದೆಲ್ಲ ವಿಜಯಪುರದಲ್ಲೇ, ಓದಿದ್ದು ವಿಜಯಪುರದಲ್ಲೇ 10th ವರ್ಗು. ಆಮೇಲೆ ನಾನು PUC ಬೆಂಗಳೂರಲ್ಲಿ ಮಾಡಿ ನೆಕ್ಸ್ಟ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ದಾವಣಗೆರೆ ಇಂಜಿನಿಯರಿಂಗ್ ಮಾಡಿದೆ. ಆಮೇಲೆ ನಾನು ಎಂಬೆಡೆಡ್ ಟೆಲಿಕಾಮಲ್ಲಿ ಫಸ್ಟ್ ಕೆಲಸ ಮಾಡ್ತಾ ಇದ್ದೆ. 1-2 years ಎಂಬೆಡೆಡ್ ಟೆಲಿಕಾಮ್ ಲೈಕ್ IP ಫೋನ್ಸ್, ಸೆಕ್ಯೂರಿಟಿ, ಕಮ್ಯುನಿಕೇಶನ್ಸ್ ಮೇಲೆ ಅದೆಲ್ಲ ವರ್ಕ್ ಮಾಡ್ತಿದ್ದೆ. ಆಮೇಲೆ ನಾನು ವಿಸ್ಟಿಯಾನ್ ಅಂತ ಫೋರ್ಡ್ R&D ಕಾರ್ ಕಂಪ್ನಿ R&D ಡಿಪಾರ್ಟ್ಮೆಂಟ್ ಜಾಯ್ನ್ ಆದೆ. ಅಲ್ಲೊಂದು ಚೆನ್ನೈಲಿ ಒಂದು 2 years ಇದ್ದೆ. ಆಮೇಲೆ ನಾನು ಬ್ಯಾಂಗ್ಳೂರ್ ವಾಪಸ್ ಬಂದೆ. ಬಿಕಾಸ್ ಆಫ್ ಪರ್ಸನಲ್ ರೀಸನ್ಸ್ ಐ ಹ್ಯಾವ್ ಟು ಮೂವ್ ಔಟ್ ಆಫ್ ಚೆನ್ನೈ. ಸೊ ಚೆನ್ನೈಯಿಂದ ಬೆಂಗಳೂರು ಬಂದು ಜನರಲ್ ಮೋಟರ್ಸ್ ಜಾಯ್ನ್ ಆದೆ. ಸೊ 2006 ನಾನು ಇಲ್ಲಿವರೆಗೂ ಜನರಲ್ ಮೋಟರ್ಸಲ್ಲೇ ವರ್ಕ್ ಮಾಡ್ತೀನಿ. ಐ ವರ್ಕ್ಡ್ ಆನ್ 3 generations ಆಫ್ ವೆಹಿಕಲ್ ಆರ್ಕಿಟೆಕ್ಚರ್ಸ್. ಓಕೆ ಸರ್, ನಿಮ್ಮ ಇಷ್ಟು ಥ್ಯಾಂಕ್ಸ್ಫುಲ್ಲು ಕೆಲವರಿಗೆಲ್ಲ ತಿಳಿಸಿದ್ರಿ. ಅದನ್ನು ಬಿಟ್ಟು ನೀವು ವೆಲ್ ಸೆಟೆಡ್ ಆಗಿದ್ದೀರಾ, ಅದನ್ನು ಹೇಳಿದ್ರಿ. ಸರ್, ನಿಮ್ಮ ಅಕ್ಕಿ ಶೋಕಿ ಬಗ್ಗೆ ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಡಿ ಸರ್. ಓಕೆ, ಸೊ ನನ್ನ ಅಕ್ಕಿ ಶೋಕ್ ಬಂದು ಸುಮಾರು ನಾನು 7 to 8 years ಇರ್ಬೋದು. ಓಕೆ, ಆವಾಗಿಂದ ನನ್ನ ಅಕ್ಕಿ ಶೋಕ್ ಸ್ಟಾರ್ಟ್ ಆಗಿರೋದು. ನಾನು ನಮ್ಮ ತಾಯಿ ಜೊತೆ ರಾಗಿ ಮಿಷಿನ್ಗೆ ರೆಡ್ ಪೇಟೆಗೆ ಹೋಗ್ತಿದ್ದೆ. ವಿಜಯಪುರದ ಬೀದಿ, ಧರ್ಮರಾಯ ಸ್ವಾಮಿ ಬೀದಿ ಅಂತಾರೆ, ಅಲ್ಲಿ ಒಂದು ರಾಗಿ ಮಿಷಿನ್ ಇತ್ತು. ಆ ರಾಗಿ ಮಿಷಿನ್ಗೆ ನಮ್ಮ ತಾಯಿ ಜೊತೆ ಮಿಷಿನ್ ಹಾಕ್ಸ್ಕೊಂಬರಕ್ಕೆ ಹೋಗ್ತಿದ್ದೆ. ಅದು ಎದುರುಗಡೆ ಮುಲ್ಲಕ್ಷ್ಮಣ್ಣ ಅಂತ ಮನೆ ಇದ್ರು. ಅಲ್ಲೆಲ್ಲ ಅವರು ಅಕ್ಕಿಗಳು ಸಾಕಿರೋದು. ಅಲ್ಲಿಂದ ನನಗೆ ಸ್ಟಾರ್ಟ್ ಆಯ್ತು ಅಕ್ಕಿ ಹುಚ್ಚು ಅಲ್ಲಿಂದ ಹಿಡ್ಕೊಂಡು. ಸೊ ಅಕ್ಕಿನ ಅಲ್ಲಿಂದ ನೋಡಿ ಆಮೇಲೆ ನಾನು ಅಲ್ಲಿ ಅಕ್ಕಿ ನೋಡಕ್ಕಂತಾನೆ ಹೋಗ್ತಿದ್ದೆ ರೆಡ್ ಬೇರೆ. ಅಲ್ಲಿಂದ ಹೋಗಿ ಸ್ಟಾರ್ಟ್ ಆಗಿದ್ದು ನನಗೆ. ಆಮೇಲೆ ನಾನು ನೆಕ್ಸ್ಟ್ ಬಂದು ಓಕೆ ನಾನು ಅಕ್ಕಿ ಸಾಕಬೇಕು. ನನಗೆ ಅಕ್ಕಿ ಎಲ್ಲ ಕಡೆ ಹೋದ್ರೆ ನಿಮ್ಗೆ ಗೊತ್ತಲ್ಲ, ಹಳಬ್ರು ಏನ್ ಹೇಳ್ತಾರೆ, ಹೊಡೆದು ಕಳಿಸ್ತಾರೆ, ಏಯ್ ಹಾಳಾಗಿ ಹೋಗ್ತೀರಾ ಹೋಗ್ರಿ, ಇದೇ ಹೇಳ್ತಾ ಇದ್ದು. ನಾನು ಆದ್ರೆ ಬಿಡಿಲ್ಲ. ನನಗೆ ಎಲ್ಲ ನಮ್ಮ ಫ್ರೆಂಡ್ಸು ಗೊತ್ತಿರೋ ಹತ್ರ ಯಾರಾದ್ರೂ ಇರ್ತದೋ ಅವ್ರ ಹತ್ರ ಎಲ್ಲ ಕೇಳ್ತಾ ಇದ್ದೆ, ಒಂದ್ ಜೊತೆ ಅಕ್ಕಿ ಕೊಡ್ರಿ, ಒಂದ್ ಜೊತೆ. ಯಾರು ಕೊಡ್ತಾ ಇರಲ್ಲ, ಏನೇನೋ ತಿಪ್ಪರ್ಲ ಆಗದೆ ಅಕ್ಕಿ ಕೊಡಿಲ್ಲ ಯಾರನ್ನು. ಆಮೇಲೆ ನಾನು ಏನ್ ಮಾಡಿದೆ, ಒಂದ್ಸತಿ ನಮ್ಮ ಸ್ಕೂಲಲ್ಲಿ ಅವ್ರ ಮನೆ ರೋಡು ವಿಜಯಪುರದಲ್ಲಿ ಮಲ್ಲಿ ಅಂತ ಇದಾರೆ, ಪೈಲ್ವಾನ್ ಮಲ್ಲಿ ಅಂತ, ಮಲ್ಲಿಕಾರ್ಜುನ್ ಅವ್ರ ಮನೆ ಇದ್ದಿದ್ದು ಫೀಲ್ಡ್ ಅಲ್ಲಿ. ಓಕೆ, ಅವನು ನಮ್ಮ ಫ್ರೆಂಡ್ ಮನೆ ಅಲ್ಲೇ ಇದ್ದಿದ್ದು. ಅವನಲ್ಲಿ ಹೋಗ್ತಾ ಅವ್ರ ಮಗನ್ನ ಕೇಳೋಂತ ರವಿ ಅಂತ ಇದ್ದಾನೆ ವಿಜಯಪುರದಲ್ಲಿ ಇವತ್ತು. ಅವನಿದ್ಕೊಂಡು 10 ರೂಪಾಯಿ ಒಂದ್ ಜೊತೆ ಅಂತ ಹೇಳಿದ್ನು. 10 ರೂಪಾಯಿ ಒಂದ್ ಜೊತೆ? 10 ರೂಪಾಯಿ. ಅವ್ರ ಮಗ ಅವನಿಗೆ ಸುಮ್ಮನೆ ತಿಳಿ ತಗೊಳಕ್ಕೆ ದುಡ್ಡಿಗೆ 10 ರೂಪಾಯಿಗೆ ಒಂದ್ ಜೊತೆ ಕೊಡ್ತೀನಿ ಅಂದಂತೆ. ಅವ್ನು ಆತರ ಹೇಳ್ದ. ಸರಿ ಸರಿ 10 ರೂಪಾಯಿಗೆ ಒಂದ್ ಜೊತೆನಾ, ಸರಿ ನಡಿ ಅಂದ್ಬಿಟ್ಟು ನಾನು ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಹೋದೆ 5 ರೂಪಾಯಿ. ಅವತ್ತೇ ಹೊಟ್ಟೋದೆ. ಅವತ್ತು ಯಾರು ಇರಲ್ಲ ದಾವಡಿಲಿ. ಅವರು ಅಲ್ಲಿ ಹೋದೆ, ಆ ಸ್ಪಾಟ್ಗೆ ಹೋದೆ. ಅವನಿಗೆ ಕೇಳಿದೆ, ಅಲ್ಲಿ ಅವರು ಒಳಗಡೆ ಒಂದು ದೊಡ್ಡ ಗಂಡಿತ್ತು, ಕಿಟ್ಟಿ ಅವ್ರದ್ದು. ಕಿಟ್ಟಿ ಅಂತ ಏನೋ ಚಿಬ್ಲಾಪುರ ಕಿಟ್ಟಿ, ಅವ್ರದ್ದು ಇಷ್ಟು ರೇಗ್ದಾರ್ ಗಂಡು. ಅದ್ರಲ್ಲೂ ಜಾಪಲ್ಲಿ ಒಂದು ಮರಿ ಮಾಡಿತ್ತು. ಅವನ್ನ ದೊಡ್ಡಕ್ಕಿ ಕೊಡು ಅಂತಂದೆ. ಇಲ್ಲ ಅದು ಕೊಟ್ಟರೆ ಅಪ್ಪ ಬೈತಾರೆ, ಕೊಡಲ್ಲ, ಅದ್ರ ಮರಿ ಕೊಡ್ತೀನಿ ಅಂತಂದ. ಎಷ್ಟು ಅಂತಂದೆ. ಅದು ದೊಡ್ಡಕ್ಕೆ 5 ರೂಪಾಯಿ, ಇದು 2 ರೂಪಾಯಿ ಅಂದ. ಸರಿ ಅಂದ್ಬಿಟ್ಟು 2 ರೂಪಾಯಿ ಕೊಟ್ಟು ಆ ಮರಿ ಎತ್ಕೊಂಡ್ಬಿಟ್ಟೋದೆ. ಅವ್ರು ಇಡೀ ಊರೆಲ್ಲ ಹುಡ್ಕವ್ರೆ ಯಾರು ಎತ್ಕೊಂಡೋದ್ರ ಅಕ್ಕಿನ ಅಂತ. ಸೊ ಆವಾಗ ಸ್ಟಾರ್ಟ್ ಆಗಿದೆ. ಫಸ್ಟ್ ಎತ್ಕೊಂಡ್ಬಂದು ಮನೇಲಿ ಸಾಕ್ದೆ ಫಸ್ಟ್ ಟೈಮು. ಬಟ್ ನಾನು ಅಲ್ಲಿ ಅದನ್ನ ಸಾಕ ಬರ್ತಾ ಇರಲ್ಲ ಅವಾಗ. ಒಂದು 3-4 ದಿನ ಬದುಕಿತ್ತು ಪಾಪ, ಆಮೇಲೆ ತಗೊಂಡ್ಬಿಟ್ಟು. ಸೊ ಹಂಗೆ ಆ ತರ ನೆಕ್ಸ್ಟ್ ಬಂದು ನಮ್ಮ ಅಜ್ಜಿ ಮನೇಲಿ ಸಾಕ್ದೆ. ಇಲ್ಲಿ ವಿಜಯಪುರದಲ್ಲಿ ನಮ್ಮ ತಾಯಿ ಮನೆಯಲ್ಲಿ ನಮ್ಮ ಅಜ್ಜಿ ಒಬ್ಬರೇ ಇದ್ರು. ಮುಲ್ಲಕ್ಷ್ಮಣ್ ಹತ್ರ ಫಸ್ಟ್ ಜೊತೆ ತಂದಿದ್ದು ನಾನು 50 ರೂಪಾಯಿ ಕೊಟ್ಟು. ವಾಲ್ಟಿ ಅವ್ರ ಅಕ್ಕಿ ಎಲ್ಲ ಅಲ್ಲೇ ಇದ್ರು ಮುಲ್ಲಕ್ಷ್ಮಣ್ ಮನೆಯಲ್ಲಿ. ಅವಾಗ
ಬೋರಿಗಳು, ಮೀಟ್ರ್ ಗೇಜ್ ಸ್ಥಿರವಾಲುಗಳು, ರೇಗ್ದಾರಗಳು, ಸಬ್ಜಾಗಳು, ಆಮೇಲೆ ಕಳ್ಳಂಕಗಳು, ಪ್ರತಿಯೊಂದು ವಾಲ್ಟೇವರ್ ಅಕ್ಕಿ ಅವರು ದುಬೈಗೆ ಹೋಗೋ ಟೈಮಲ್ಲಿ ವಿಜಯಪುರಕ್ಕೆ ಬಂತು ಎಲ್ಲ ಹಾಕಿದ್ರು. ಒಂದಷ್ಟಕ್ಕೆ ಮುನ್ಲಾಕ್ಷಣ ಮನೆ ಇತ್ತು, ಒಂದು ಮುನ್ರಾಮಣ್ಣ ಮನೆ ಇತ್ತು, ತೋಟದಲ್ಲಿ ಒಂದಷ್ಟು ಅಕ್ಕಿ ಇತ್ತು ನಾರಾಯಣ ಸಾಮಣ್ಣ ಹತ್ರ. ಅಲ್ಲಿಂದ 50 ರೂಪಾಯಿ ಕೊಟ್ಟು ಒಂದು ಜೊತೆ ತಗೊಂಡೆ ಬೂರಿ ಪಟಾಗಳು. ತಂದೆನೂ ಬೂರಿನ, ತಾಯಿ ಚುಕ್ಕೆ ಬೂರಿಗಳು, ಚಿಟ್ಟೆ ಬುರಿಗಳು, ಚುಕ್ಕೆಗಳಿರ್ತಾವಲ್ಲ ಚೀತಾ ಬುರಿ ಆ ತರ ಬುರಿಗಳು, ಅದೇ ತರದ್ದು. ಅದನ್ನ ತಂದು ನಮ್ಮ ಅಜ್ಜಿ ಮನೆಯಲ್ಲಿ ಕಳ್ಳೆ ಇಕ್ಕಿ ಅವಾಗ ಸ್ವಲ್ಪ ಕಲ್ತಿದ್ದೆ. ಅವಾಗ ಕಳ್ಳಿಗಳು ತುರ್ಕೊಂಡು ಚೆನ್ನಾಗಿ ಸಾಕಿ ರೆಡಿ ಮಾಡಿ ಅಲ್ಲೇ ಆಟ ಆಡ್ಸ್ಕೊಂಡು ಅಲ್ಲೇ ಮಾಡಿ ಮೇಲೆ ಕಳ್ತನ ಮಾಡಿ ಮೇಲೆ ಒಣಗಿಸ್ತಾ ಇದ್ದೆ. ನಮ್ಗೆ ಛತ್ರಿಯಲ್ಲ ಇಲ್ಲ ಕಟ್ಟೋದು ಗೊತ್ತಿಲ್ಲ. ಈ ಹೊಗೆ ಹೋಗ್ತದೆ ನೋಡ್ರಿ ಮೇಲ್ಗಡೆ ಮಾಡಿ ಮೇಲೆ ಹೊಗೆ ಹೋಗೋ ದೋಣಿ ಇರ್ತದಲ್ಲ ದಿಂಡು, ಆ ದಿಂಡ್ ಮೇಲೆ ಹಾಕಿ ಒಣಗಿಸ್ತಾ ಇದ್ದೆ. ಶೇಖರ್ ಅಣ್ಣವ್ರ ಮನೆ ನಮ್ಮ ಅಜ್ಜಿ ಮನೆ ಪಕ್ಕನೆ. ಅವರು ನಮ್ಮ ಶೇಖರ್ ಅಣ್ಣವ್ರು ನಮ್ಗೆ ಫ್ಯಾಮಿಲಿ ಫ್ರೆಂಡ್ಸ್ ಮುಂಚೆಯಿಂದ. ಆದ್ರೆ ನನಗೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಅಕ್ಕಿ ಶೋಕ್ ಐತೆ ಅಂತ ಶೇಖರ್ಗೆ. ಅರ್ಥ ಆಯ್ತಾ? ಶೇಖರ್ ಅಣ್ಣ ಅವ್ರ ತಂಗಿ ನಮ್ಮ ತಾಯಿ ಕ್ಲೋಸ್ ಫ್ರೆಂಡ್ಸ್. ಅವ್ರ ಮನೆಗೆ ಯಾವಾಗಲೂ ಹೋಗ್ತಾ ಇದೆ ಚಿಕ್ಕ ಹುಡುಗಿದ್ದಾಗ. ಅಲ್ಲಿ ಮೊಡಗಿಸ್ತಾ ಇದ್ದೀನಿ. ಶೇಖರ್ ಅಣ್ಣ ಬಂದು ಯಾವ್ದು ಅಕ್ಕಿಗಳು ತಗೊಂಬ ಇಲ್ಲಿ ಅಂತಂದ್ರು. ನಾನು ಹಿಂಗೆ ಇಲ್ಲಿ ಮುನ್ಲಾಶ್ವನ ತಗೊಂಬಂದೆ 50 ರೂಪಾಯಿ ಕೊಟ್ಟು ಜೊತೆ ಅಂತಂದ್ರೆ. ಆಮೇಲೆ ಅವರು ಏನು ಮಾತಾಡಿಲ್ಲ. ಆಮೇಲೆ ಅವ್ರು ಮುಲ್ಲಾಶ್ವಣ್ಣ ಅವ್ರಿಗೆ ಹೇಳೋದು ಕೊಟ್ಬಿಟ್ಟಿದ್ದೆ ಅಲ್ಲಿ ಜೊತೆ ಅಂತ. ಸೊ ಅಲ್ಲಿ ನೆಕ್ಸ್ಟ್ ಇಟ್ಟೆ. ಅದಾದ್ಮೇಲೆ ನಾನೇನ್ ಮಾಡಿದೆ, ಅಲ್ಲಿ ಎತ್ಸ್ಬಿಟ್ರೆ ಅಕ್ಕಿ. ಸೀದಾ ನಮ್ಮ ಫ್ರೆಂಡ್ ಪ್ರಕಾಶ್ ಅಂತ ಇದ್ದ ವಿಜಯಪುರದಲ್ಲಿ, ಅವ್ರ ಮನೆ ಮೇಲೆ ಅಕ್ಕಿ ಇಟ್ಟೆ. ಅಲ್ಲಿ ಒಳ್ಳೊಳ್ಳೆ ಅಕ್ಕಿ ಬಿಡ್ತಾ ಇದ್ರೆ ಅವ್ರು ಸ್ಟಾರ್ಟ್ ಮಾಡೋದು. ಅಲ್ಲಿಂದಾನೇ ಪರಿಚಯ ಆಗಿದ್ದು ಮಾಚ. ಅವ್ರ ಮನೆ ಎದುರುಗಡೆ ಮಾಚಿನ ಮನೆ. ಅರ್ಥ ಆಯ್ತಾ? ಮಾಚಪ್ಪ ಅಂತಾರಲ್ಲ, ಅಂತಾರೆ. ಅವರು ನಮ್ಮ ಫ್ರೆಂಡು, ಗುರುಗಳು ಎಲ್ಲ ನಮ್ಗೆ ಕ್ಲೋಸ್ ಫ್ರೆಂಡ್ಸ್. ಆಯ್ತಾ? ಅಲ್ಲಿ ಮಾಚಿನ ಪರಿಚಯ ಆಯ್ತು. ಮಾಚಿನ ಪರಿಚಯ ಹೆಂಗಾಯ್ತು ಅಂದ್ರೆ, ನನಗ ಮಾಚಿನ ಜಗಳ. ಫ್ರೆಂಡ್ ಎಲ್ಲ ಫಸ್ಟ್ ಸ್ಟಾರ್ಟ್ ಆಗಿದ್ದು ನಾವು. ಅವ್ರು ಬಿಟ್ಟು ನನಗೆ ಗೊತ್ತಿರಲಿಲ್ಲ. ನಾವು ಅಕ್ಕಿ ಯಾವ್ದು ಬಂದ್ರೆ ಖುಷಿ ಅಲ್ಲ ಹುಡುಗರಲ್ಲಿ ಚಮಕಾಯಿಸೋದು. ಹಿಂಗೆ ಮಾಡ್ಯಾರ ಬಂದು ಗಲಾಟೆ ಮಾಡಿ ಅಕ್ಕಿ ಎತ್ಕೊಂಡು ಹೋಗ್ಬಿಟ್ಟು ನಮ್ಮ ಹುಡುಗನ್ ಬಿಟ್ರೆ ಅಕ್ಕಿನ ಚಮಕಾಯಿಸ್ತಾ ಇದೆಯಾ ನೀನು ಅಂತ. ಹಂಗೆ ಸ್ಟಾರ್ಟ್ ಆಗಿದ್ದು ಶೋಕಿ. ಆಮೇಲೆ ಫ್ರೆಂಡ್ಲಿ ಆಯ್ತು. ಜಗಳದಿಂದ ಸ್ಟಾರ್ಟ್ ಆಗಿ ಫ್ರೆಂಡ್ಸ್ ಆಗಿ ಆಮೇಲೆ ಒಟ್ಟಿಗೆ ಶೋಕ್ ಮಾಡಕ್ ಸ್ಟಾರ್ಟ್ ಮಾಡಿ. ಆಮೇಲೆ ಅದ್ರ ಪಕ್ಕದಲ್ಲೇ ರಾಜಣ್ಣ ಅಂತಿದ್ರು, ಪೈಲ್ವಾನ್ ರಾಜಣ್ಣ. ಪೈಲ್ವಾನ್ ಮಲ್ಲಿಕಾರ್ಜುನ್ ಅವ್ರ ಮನೇಲಿ ಅಕ್ಕಿ ಆಡಿಸ್ತಾ ಇದ್ರು ಅವ್ರೆ. ಆಯ್ತಾ? ಅವ್ರ ಬಗ್ಗೆ ಆಮೇಲೆ ಅದು ಹೈ ಲೆವೆಲ್ ಹೇಳ್ತೀನಿ, ಅವ್ರ ಯಾವ ಲೈನ್ ಇತ್ತು ಅಂತೆಲ್ಲ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲೂ ಅಕ್ಕಿ ಎತ್ತಿದ್ರಿ. ಆಮೇಲೆ ಮತ್ತೆ ಇನ್ನೊಂದು 5-6 ಕಡೆ ಇಟ್ರಿ ಅಕ್ಕಿನ. ಆಮೇಲೆ ಮಾಚಪ್ಪ ಅವ್ರ ಮೇಲೆ ಸಾಕಿದ್ರಿ. ಮಾಚಪ್ಪ ಮೇಲೆ ಅಕ್ಕಿ ಬಿಡ್ತಾ ಇದ್ರಿ, ಒಳ್ಳೊಳ್ಳೆ ಅಕ್ಕಿ ಬಿಟ್ರಿ. ಅಲ್ಲೇನಾಯ್ತು, ಬೇರೆಯವರು ಸ್ವಲ್ಪ ಜಗಳ ಆಗಿ ಅವ್ರಿಗೆ ಟೂರ್ನಮೆಂಟ್ ಅಕ್ಕಿ ಬಿಡಕ್ ಬಿಡ್ತಾ ಇರಲಿಲ್ಲ ನಮ್ಮನ್ನ. ಬಂದಾಡಿ ಅಕ್ಕಿ ಬಿಟ್ಬಿಡು. ಸೊ ಅದಕ್ಕೆ ಏನ್ ಮಾಡಿದ್ರಿ, ಇಲ್ಲಿ ಅಕ್ಕಿ ಬಿಡಕ ಅಂದ್ಬಿಟ್ಟು ಫೀಲ್ಡ್ ಅಲ್ಲಿ ಪೈಲೋನ್ ಮಲ್ಲಿಕಾರ್ಜುನ್ ಅವ್ರ ಮನೆ ಪಕ್ಕದಲ್ಲಿ ಹುಚ್ಚ ಅಂತಿದ್ದ, ಮುನಿಯಪ್ಪ ಅಂತ, ಅವ್ರ ಮನೇಲಿ ಅಕ್ಕಿ ಇಡ್ಸಿದ್ರಿ. ಅಲ್ಲಿ ಒಂದ್ ಟೈಮಲ್ಲಿ ಪಂದ್ಯಗಳು ಆಡಿದಿರಿ, ಪಂದ್ಯಗಳು ಬಿಟ್ಟಿದ್ರಿ. ಅದ್ರ ಬಗ್ಗೆ ಟಾಪಿಕ್ ಸೆಪರೇಟ್ ಆಗಿ ಮಾತಾಡ್ತೀವಿ, ಅದ್ರ ಬಗ್ಗೆ ಪಂದ್ಯಗಳ ಬಗ್ಗೆ. ಅಲ್ಲಿಂದ ತಿರುಗಿ ವಾಪಸ್ಸು ನಮ್ ದೇವನಹಳ್ಳಿ ಜಗ ಗಂಗಾ, ಈ ಪ್ಯಾಂಟ್ ಅಂತಾರಲ್ಲ ದೇವನಹಳ್ಳಿ 11:45 ಗಂಟೆ, ಅದು ನಮ್ದೇ ಅಕ್ಕಿ ವಿಜಯಪುರದ್ದೇ. ಅದು ನಾವು 2-3 ಕಡೆ ಕಳ್ಳ ಮಾಡಿರಿ. ಇಲ್ಲಿ ಅಕ್ಕಿ ಮಾಡಿರಿ, ಉಡನ್ ಡೈರೆಕ್ಟ್ ಆಗಿ ಇಲ್ಲಿ ಉಡನ್ ಮಾಡಿಸ್ಬಿಟ್ಟು ಅಕ್ಕಿ ಅಲ್ಲಿ ಟೂರ್ನಮೆಂಟ್ಗೆ ಈ ತರ ಎಲ್ಲ ಮಾಡ್ತಾ ಇದ್ರಿ ನಾವು. ಸೊ ಅದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಜಗ ಗಂಗಾ ಆದ್ಮೇಲೆ ನಾಗೇಶ್ ಇಟ್ಕೆ ಫ್ಯಾಕ್ಟ್ರಿ ಅವ್ರು ಇಲ್ಲಿ ಬರ್ತಾರೆ, ಅಲ್ಲಿ ಇಡ್ಸಿದ್ರು ಅಕ್ಕಿನ. ಅಲ್ಲಿಟ್ಬಿಟ್ಟು ಮತ್ತೆ ಈಗ ಆಮೇಲೆ ಏನು ಮಾಡಿದೆ ನಾನು, ಮಾಚಪ್ಪ ಇನ್ನೇನು ನಾನು US ಹೋಗಕ್ಕೆ ಮುಂಚೆ ಒಂದು ವರ್ಷ ಮುಂಚೆ ನನ್ನ ವೈಫ್ ಪ್ರೆಗ್ನೆಂಟ್. ಆವಾಗ ಅವರು ಇಂಡಿಯಾ ಇಲ್ಲಿ ತವ್ರ ಮನೆಗೆ ಹೋದಾಗ ನಾನೇನು ಮಾಡ್ದೆ, ಅವಾಗ ಅಷ್ಟೊತ್ತಿಗೆ ವಯಸ್ಸಾಗೋಗಿದ್ದು ನಮ್ಮ ದೊಡ್ಡ ಅಕ್ಕಿಗಳಿಗೆಲ್ಲ. ರೋಷನ್, ಕುಂಟಾ ರೋಷನ್ ಅಂತಾರೆ ಒರಿಜಿನಲ್. ಅವರು ಅದನ್ನೆಲ್ಲ ಮಕ್ಕಳು, ಅದು ಸೆಕೆಂಡ್ ಜನರೇಷನ್ ಇತ್ತು ನನ್ನ ಹತ್ರ. ನಾನು ಹಿಂಗಾರ ಮಾಡಿ ನಾಗಲ್ಲ ಇಲ್ಲಿ ಸರಿಯಾಗಿ ಮಾಚಿನ ಕೈಲಿ ಆಗ್ತಿರ್ಲಿಲ್ಲ. ನಾನೆಲ್ಲ ಟಾಪ್ ಲೈನ್ಗಳೆಲ್ಲ ಎತ್ಕೊಂಡೋದೆ. ನಮ್ದು ಸುಮಾರು ಒಂದು ಬಾತ್ರೂಮ್ ಅಲ್ಲೇ ಒಂದು 10x15 ಇತ್ತು ಅಷ್ಟೇ ಆ ಬಾತ್ರೂಮ್. ಅದರಲ್ಲೇ 30 ಅಕ್ಕಿ ಇಟ್ಕೊಂಡಿದ್ದೆ. ಬಾಕ್ಸ್ಗಳು ಮಾಡಿಸಿ ಒಂದ್ ಸೈಡು ಟಾಯ್ಲೆಟ್ ಪಕ್ಕನೆ ಎಲ್ಲ ಮಾಡಿ ರೆಡಿ ಮಾಡಿ ಮೇಲ್ಗಡೆ ಶೆಲ್ಫ್ಗಳ ಮೇಲೆ ಎಲ್ಲ ಇಟ್ಕೊಂಡ್ಬಿಟ್ಟು ಪಟ್ಟಾಗಳು ಮಾಡಿಸೋದು ತಗೊಂಡೋಗಿ ದೇನಹಳ್ಳಿ ಒಳಗೆ ಬಿಡೋದು. ನಮ್ಮ ಈಚ್ ಅಂಡ್ ಎವ್ರಿ ಬ್ಲಡ್ ಲೈನ್ ಅಲ್ಲಿ ಆ ತರ ಮಾಡಿರೋದಕ್ಕೆ ನೋಡಿ ಇವತ್ತು ಈ ಕ್ವಾಲಿಟಿ ಅಕ್ಕಿ ನಾವು ಉಳಿಸ್ಕೊಳಕ್ ಆಗಿರೋದು. ಇನ್ನೂ ಟಾಪ್ ಅಕ್ಕಿ ಇತ್ತು ಮಾಚಿನ ಹತ್ರನೂ, ಅವೆಲ್ಲ ಉಳಿಸ್ಕೊಳಕ್ ಆಗಿಲ್ಲ. ನಮ್ಮ ವಾಲ್ಟಿ ಅವ್ರದ್ದು ಹೇಳ್ತೀವಿ, ಅವ್ರದ್ದು ಲೈನ್ ಬಗ್ಗೆ. ಅಲ್ಲಿಂದ ಉಳಿಸ್ಕೊಂಡು ಬಂದು ನಾವು ಹೊಸಕೋಟೆಯಲ್ಲಿ ನಾವು ಜಾತಿ ಮಾಡಿಕಿದ್ಮೇಲೆ ನೆಕ್ಸ್ಟ್ ಈಗ ನಮ್ಮ ಮಧು ಮನೆಯಲ್ಲಿ ಉಳಿಸಿದ್ರೆ ಅಷ್ಟೇ ಅಕ್ಕಿ. ಸ್ನೇಹಿತರೆ ನೋಡ್ಬೋದು, ಈಗ ಕೆಲವ್ರಿಗೆ ಗೊತ್ತಾಗಿರುತ್ತೆ, ಓ ಇಲ್ಲಪ್ಪ ಯಾರೋ ಅನ್ನೋನ್ ಪರ್ಸನ್ನ ಕರ್ಕೊಬಂದು ಚೇತನ್ ಅವ್ರು ಕುಂಡಿಸ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ಹೊರಗಡೆ ಬಂದಿರ್ತೀರಾ. ಆಲ್ರೆಡಿ ನಾನು ಬರ್ಡ್ಸ್ ಎಲ್ಲ ನೋಡಿದ್ದೀನಿ, ಒಂದೊಂದು ಕ್ಲಾಸಿಕ್ ಆಗಿದ್ದಾವೆ, ತುಂಬ ಹಳೆ ಬ್ಲಡ್ ಲೈನ್ಗಳು. ಎಲ್ಲಿ ನಾನು ಬೆಂಗಳೂರಲ್ಲಿ ಕೆಲವರು ಹಳಬ್ರು ದಾವಡಿಗೆ ಹೋದಾಗ 1-2 ಪೇರ್ಗಳನ್ನ ನೋಡ್ತಾ ಇದ್ದೆ, ಆ ಬ್ಲಡ್ ಲೈನ್ಗಳಾಗಲಿ ಆ ಜಾತಿ ಲೈನೇಜ್ ಆಗಲಿ. ಬಟ್ ಇಲ್ಲಿ ತುಂಬ ಚೆನ್ನಾಗಿಟ್ಟಿದ್ದಾರೆ ಅಕ್ಕಿಗಳನ್ನ, ತುಂಬ ಕ್ಲಾಸಿಕ್ ಆಗಿರೋ ಬರ್ಡ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ. ಸೊ ನಿಮಗೆ ತೋರಿಸ್ತೀವಿ ಒಂದೊಂದಾಗಿ. ಹಾಗೆ ಅವ್ರ ಅಕ್ಕಿ ಶೋಕಿ ಯಾವ ಥರ ಇತ್ತು ಅವ್ರಿಗೂ. ಸರ್, ನಿಮ್ಮ ಮಾಚಪ್ಪ ಅವ್ರ ಗುರುಗಳು ಅಂತ ಹೇಳಿದ್ರಿ, ಅವ್ರ ಬಗ್ಗೆ ಇನ್ನೊಂದು 2-3 ಫೀ ವರ್ಡ್ಸ್ ಹೇಳ್ಬೋದಾ? ಓಕೆ.
ಸೊ ನಿಮಗೆಲ್ಲ ಕ್ಯೂರಿಯಾಸಿಟಿ ಇರ್ಬೋದು, ಮಾಚಪ್ಪ ಅವ್ರದ್ದು ನೀವು ಫೋಟೋ ಇನ್ನೊಂದು ಜಸ್ಟ್ ಐ ಲೈಕ್ ಆಡ್ ಒನ್ ಮೋರ್ ಪಾಯಿಂಟ್ ಹೇಳಿ ಸರ್. ಸೊ ನೀವು ನಂಬ್ತಿರೋ ಇಲ್ಲೋ, ನಮ್ಮ ಮನೆಯಲ್ಲಿ ಅಕ್ಕಿ ಇಡಕ್ಕೆ ಬಿಡ್ತಾ ಇರಲ್ಲ, ಸಣ್ಣ ಹುಡುಗಿಂದನೂ ಅಷ್ಟೇ. ನೀವು ನಂಬ್ತಿರಲ್ಲ, ಇವತ್ತು ಕೂಡ ನಮ್ಮಪ್ಪ ನಮ್ಮ ಮನೇಲಿ ಅಕ್ಕಿ ಆಡಿಸ್ಕೊಳಕ್ಕೆ ಹೋಗ್ಲಿ, ಇಲ್ಲಿ ಅಕ್ಕಿ ನಮ್ಗೆ ಆಡಿಸ್ಕೊಳಕ್ ಜಾಗ ಇಲ್ಲ, ನಾವ್ ಅಕ್ಕಿ ಬಿಟ್ಕೊಂತೀರಿ ಅಂದ್ರೂ ಬಿಡಕ್ ಒಪ್ಪಲ್ಲ. ನಮ್ಮ ಪರಿಸ್ಥಿತಿ ಹಿಂಗೆ. ನಾನು ಸಾಯೋವರೆಗೂ ಅಕ್ಕಿ ನಮ್ಮ ಮನೆ ಮೇಲೆ ಅಕ್ಕಿ ಇಟ್ಕೊಡ್ದು ಅಂತ. ಒಳ್ಳೊಳ್ಳೆ ಲೈನೇಜ್ ಇದಾವೆ, ಬಟ್ ಮನೇಲಿ ಪರ್ಮಿಷನ್ ಇಲ್ಲ. ಅದಕ್ಕೆ ನಾವು ಇಷ್ಟು ಅವ್ರ ಮಾತೆಲ್ಲ ಧಿಕ್ಕರಿಸಿ ನಾವು ಹಿಂಗೆ ಇಷ್ಟು ಜಾಗದಲ್ಲಿ ನಾವು ಶೋಕ್ ಮಾಡಿ ಆದ್ರೂ ಈ ತರ ಇಷ್ಟು ಬ್ಲಡ್ ಲೈನ್ ಕಾಪಾಡ್ಕೊಂಡ್ ಬಂದಿದ್ದೀರಿ. ಅವ್ರ ಬಗ್ಗೆ ಹೇಳಿ. ಈಗ ಮಾಚಪ್ಪ ಅವ್ರು ಅಂದಿದ ತಕ್ಷಣ ಕೆಲವರು ಹೇಳ್ತಾರೆ ಹಳಬ್ರು ಶೋಕ್ತಾರು, ದೇವನಹಳ್ಳಿ ವಿಜಯಪುರದಲ್ಲಿ ಮಾಚಪ್ಪ ಅವರು ಇದ್ರು ಅಂತ. ಅವ್ರ ಬಗ್ಗೆ ಯಾಕಂದ್ರೆ ಅವ್ರು ಇಲ್ಲ ಇವತ್ತು, ಅವ್ರ ಬಗ್ಗೆ ನೀವು ಏನ್ ತಿಳ್ಕೊಂಡಿದೀರಾ, ಅವ್ರು ಯಾವ ತರ ಶೋಕ್ ಮಾಡಿದ್ರು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಓಕೆ, ಮಾಚಪ್ಪ ಅವ್ರು ಬಂದು ಶೋಕಿ ಯಾವಾಗ ಹೆಂಗಿತ್ತು ಅಂತಂದ್ರೆ, ಸೊ ನಮ್ಗೆ ಇಷ್ಟ ಆಪರ್ಚುನಿಟಿ ಇರಲ್ಲ. ಇವತ್ತಂದ್ರೆ ನಿಮ್ಗೆ ಎಷ್ಟೊಂದು ಟೂರ್ನಮೆಂಟ್ಗಳೈತೆ. ಹೌದು, ಅವತ್ತು ಇದ್ದಿದ್ದು ಇಡೀ ವಿಜಯಪುರಕ್ಕೆ ನಮ್ ಶೇಖರಣ್ಣ ಮಾಡೋರು ಒಂದೇ ಟೂರ್ನಮೆಂಟ್, ಫ್ರೆಂಡ್ಸ್ ಕಪೋತ ಪಾರಿವಾಳ ಟೂರ್ನಮೆಂಟ್. ಓಕೆ, ಅದ್ ಬಿಟ್ರೆ ನಾವಿಲ್ಲ ಬೆಂಗಳೂರಿಗೆ ಸೇರ್ಬೇಕಾಗಿತ್ತು, ಇಲ್ಲಾಂದ್ರೆ ದೇವನಹಳ್ಳಿ ಯಾರು ಮಾಡ್ತಿರ್ಲಿಲ್ಲ. ಆಮೇಲೆ ಫಸ್ಟ್ ಟೈಮ್ ವಿಜಯಪುರದಲ್ಲಿ ನಮ್ ಶೇಖರಣ್ಣ ಸ್ಟಾರ್ಟ್ ಮಾಡಿದ್ದು. ಓಕೆ, ಆವಾಗ ಅವ್ರದ್ದು ಟಾಪ್ ಹಳೆ ಬ್ಲಡ್ ಲೈನ್ ಅಂತಂದ್ರೆ ಮಾಚಪ್ಪಂದು ಚಿಕ್ಕದು ಮಗಳು ಅಂತ ಕರೆಯೋರು. ಚಿಕ್ಕದು ಮಗಳು ಅಂತ ಆ ಲೈನ್ ಇಲ್ಲ, ಬಟ್ ಆ ತರದ್ದು ಅಕ್ಕಿ ತೋರಿಸ್ತೀನಿ ಚಿಕ್ಕದು ಅಂದ್ರೆ ಹೆಂಗಿರ್ತಾ ಇತ್ತು ಅಂತ. ಓಕೆ, ಆ ಚಿಕ್ಕದುಮಗಳಲ್ಲಿ ಟಾಪ್ ಹೆಣ್ಣು ಅವ್ರ ಹತ್ರ ಇದ್ದಿದ್ದು, ಟಾಪ್ ಜೊತೆ ಇತ್ತು ಸಬ್ಜಾ. ಅದು ಪಂದ್ಯಗಳು ಮಲ್ಲಿ ಮೇಲೆ ಪಂದ್ಯನ ಹೊಡೆದಿತ್ತು ಒಂದು ಆ ಗಂಡು. ಅದ್ರ ಹೆಣ್ಣು ಬಂದು ಸಾಯಂಕಾಲ ಆಡೋದು, ಚಿಕ್ಕದುಮ ಹೆಣ್ಣೊಂದು. ಆಯ್ತಾ, ಆಮೇಲೆ ಇನ್ನೊಂದು ಕರೆಕಾಲ್ ದುಮಗಳಿದ್ವು ಅವ್ರ ಹತ್ರ, ಅದು ಇಂದಿರಾನಗರ ಹೆಣ್ಣು ಅಂತ ಇದ್ರಿ. ಇಂದಿರಾನಗರದಲ್ಲಿ ಅದು ಅಷ್ಟೇ, ಬೆಳಿಗ್ಗೆ ಬಿಟ್ರೆ ಅಕ್ಕಿ ಸಾಯಂಕಾಲ ಕುತ್ಕೊಳ್ಳೋದು ಆ ಹೆಣ್ಣು. ಅದು ಬಿಟ್ರೆ ಮಾಚಂದ ಐಕಾನಿಕ್ ಅಂತಂದ್ರೆ ಮೀಟರ್ ಗೇಜ್ ರೋಷನ್ಗಳು. ರೋಷನ್ ಆದ್ರೆ ಆ ರೋಷನ್ ಬಂದಿದ್ದು ನಮ್ಗೆ ಅದು ಬೇಸಿಕಲಿ ಬಂದು ವಾಲ್ಟಿ ಅವ್ರದ್ದು ಬ್ಲಡ್ ಲೈನ್. ಮೀಟರ್ ಗೇಜ್ ಪರ್ಟಿಕ್ಯುಲರ್ ಬಂದು ವಾಲ್ಟಿ ಅವ್ರದ್ದೇನೆ. ವಾಲ್ಟಿ ಶೇಖರ್, ವಾಲ್ಟಿ ಮತ್ತೆ ಶೇಖರ್ ಅವರಿಬ್ಬರು ಹೆಂಗೆ ಅಂತಂದ್ರೆ ಎರಡು ಜೀವ ಒಂದೇ, ಎರಡು ದೇಹ ಒಂದೇ ಜೀವ, ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಅವರು. ನಾನು ಅವ್ರನ್ನ ತೋಟದಿಂದ ನೋಡ್ತಾ ಇದ್ದೀನಿ. ಓಕೆ, ಸಣ್ಣ ಹುಡುಗರಿಂದ ನೋಡಿದ್ದೀನಿ ಅವ್ರನ್ನ. ಅವ್ರ ಹತ್ತಿಂದ ಬ್ಲಡ್ ಲೈನ್ ನಮಗೆ ಬಂದಿದ್ದು, ಆ ಬ್ಲಡ್ ಲೈನ್ ಮೇಂಟೈನ್ ಮಾಡಿದ್ರು. ಓಕೆ, ಅದು ಒಂದೊಂದು ನಾವು ಬಿಡ್ತೀನಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಅವ್ರ ಹತ್ರ ಇದ್ದಿದ್ದು ಮೇಯ್ನ್ ಈ ಬ್ಲಡ್ ಲೈನ್ಗಳು ಮತ್ತೆ ಮಕ್ಷಿಗಳು ಬಂದು ಸೇರುದು ನಮಗೆ. ವಾಲ್ಟಿ ಅವ್ರ ಮಕ್ಷಿಗಳು ಬಂದು ಸೇರಿಸ್ತು, ಅದ್ರ ಬಗ್ಗೆ ಹೇಳ್ತೀನಿ ನಮ್ಗೆ ಯಾವ ತರ ಬಂತು ಅಕ್ಕಿ. ಬಟ್ ನಾವು ಶೇಖರಣ್ಣ ಅವರೆಲ್ಲ ಮಾತಾಡೋರೆಲ್ಲ ಫ್ರೆಂಡ್ಸೇ, ಬಟ್ ಅದ್ರ ಅಕ್ಕಿ ವ್ಯವಹಾರ ಇರಲ್ಲ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಅಕ್ಕಿ ವ್ಯವಹಾರ ಇರಲ್ಲ. ಬಟ್ ಆದ್ರೆ ಶೇಖರಣ್ಣು ಮಾಚ್ ಹತ್ರ ಇನ್ನೊಂದು ಲೈ ಇತ್ತು, ಟಾಪ್ ಮೀಟ್ರಿಗೆ ಸುರ್ಮಿ ಅಂತಾರೆ. ಆ ತರ ಸುರ್ಮಿ ನಾನು ನೋಡಿಲ್ಲ ಎಲ್ಲೂ, ನಿಮ್ಗೆ ತೋರಿಸ್ತೀನಿ. ಅದರಲ್ಲಿ 50% ಕ್ವಾಲಿಟಿ ಇದೆ ಅಷ್ಟೇ ನಮ್ಮ ಹತ್ರ, ಅಷ್ಟು ಟಾಪ್ ಕ್ವಾಲಿಟಿ ಸುರ್ಮಾಯಿಗಳು. ಅದು ಮಾಚಿಂಗ್ ಹೆಂಗ್ ಕೊಟ್ರು ಅಂತಂದ್ರೆ, ವಿಜಯಪುರದಲ್ಲಿ ಕಡ್ಲೆಕಾಯಿ ಮುನ್ಷಮಪ್ಪ ಅಂತಿದ್ರು, ಅವ್ರ ಮನೆ ಮೇಲೆ ಒಂದು ಕತ್ತಂಗ ಆಡೋದು. ಅದು ಹೆಂಗಿತ್ತು ಅಂತಂದ್ರೆ ನೀವು ನಂಬ್ತಿರಲ್ಲ, ಇಷ್ಟು ಉದ್ದಾಯ್ತು ಲೆಂತ್. ಅದನ್ನೇ ನೋಡ್ಬಿಟ್ರೆ ಕಾಗೆ ಅನ್ಕೊಬೇಕಾಯ್ತು ನೀವು. ಕಡ್ಲೆಕಾಯಿ ಮುನ್ಷಮಪ್ಪನವರು ಬೆಳಿಗ್ಗೆ ಬಿಟ್ರೆ ಸಾಯಂಕಾಲ 6-6:30 ಕುತ್ಕೊಳ್ಳೋದು. ವಿಜಯಪುರದ ಮಾರ್ಕೆಟ್ ರೋಡಲ್ಲಿ ಕೆಳಗೆ ಹೊಲ್ಟೋದಂತ, ಕೆಳಗೆ ಅಷ್ಟು ಕೆಳಗಡೆ ಅಕ್ಕಿ ಆಡೋದು. ಇವಾಗ ಹೇಳ್ತಾರಲ್ಲ ಅಕ್ಕಿ ದಪ್ಪ ಇದ್ರೆ ಉದ್ದ ಇದ್ರೆ ಆಡಲ್ಲ, ದಪ್ಪ ಇರಬೇಕು ಹಿಂಗಿರ್ಬೇಕು, ಹಂಗೆ ಅದೆಲ್ಲ ಏನಿಲ್ಲ. ಅಕ್ಕಿಗೆ ಅದು ಯಾವುದೇ ಬರ್ಡ್ ಆಗ್ಲಿ, ಓಕೆ, ಆಸ್ಪೆಕ್ಟ್ ರೇಷಿಯೋ ಅಂತ ಇರೋದು. ಏರೋಪ್ಲೇನ್ ಡಿಸೈನ್ ಮಾಡ್ಬೇಕಾದ್ರೆ ಆಸ್ಪೆಕ್ಟ್ ರೇಷಿಯೋ ಇರ್ಬೇಕು, ಅರ್ಥ ಆಯ್ತಾ? ಆಸ್ಪೆಕ್ಟ್ ರೇಷಿಯೋ ಅಂತಂದ್ರೆ ಅದ್ರ ಬಾಡಿಗೂ ಮತ್ತೆ ವಿಂಗ್ ಸ್ಪ್ಯಾನ್ ಕರೆಕ್ಟ್ ಆಗಿ ಮ್ಯಾಚ್ ಆದ್ರೆ ಅದು ಯಾವ ಇಷ್ಟಾನ ಇರ್ಲಿ ಅಕ್ಕಿ ಆಡುತ್ತೆ. ಮತ್ತೆ ಕ್ವಾಲಿಟಿ ಇರಬೇಕು, ಜೆನೆಟಿಕಲಿ ಇರಬೇಕು ಅಕ್ಕಿ. ಅದೇ ಆಸ್ಪೆಕ್ಟ್ ರೇಷಿಯೋ ಕರೆಕ್ಟ್ ಆಗಿರ್ಬೇಕು ಅಕ್ಕಿ. ಇವಾಗ ಇಷ್ಟುದ್ದ ಅಕ್ಕಿ ಮಾಡೋಣ ದೇವರು ಅಂದ್ರೆ ಅದಕ್ಕೆ ತಕ್ಕಂಗೆ ಎನರ್ಜಿ ಎಷ್ಟು ಬೇಕು ಅಂತ ಇಂಜಿನ್ ಕೊಟ್ಟಿರ್ತಾನೆ. ಇಷ್ಟು HP ಇಂಜಿನ್ ಬೇಕು, ಅದಕ್ಕೆ ಅಷ್ಟು HP ಇಂಜಿನ್ ಡಿಸೈನ್ ಮಾಡ್ತಾನೆ ಮಾಡಿ. ಸರ್, ಈಗ ನನ್ನ ಮುಂದೆ ಈಗ ಹೇಳಿದ್ರಿ ನಿಮ್ಮ ಜನರಿ ನಿಮ್ಮ ಗುರುಗಳ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ರಿ. ಸೊ ನಮ್ಮ ನ್ಯೂ ಕಮರ್ಸ್ ಶೋಕ್ದಾರ್ಗಳಿಗೆ ಹಳೆ ಬ್ಲಡ್ ಲೈನ್ ಅಕ್ಕಿಗಳು ಯಾವ ತರ ಅದ್ರದ್ದು ಹೆಂಗಿದ್ದಾವೆ ಅನ್ನೋದು ಒಂದು ಐಡಿಯಾಗೋಸ್ಕರ ಈಗ ಒಂದಷ್ಟು ರೋಷನ್ ಸಬ್ಜಾಗಳ ಸರ್, ಇದು ರೋಷನ್ ಸಬ್ಜಾ ಇದು ರೋಷನ್ಗಳು ಬಿಟ್ಟಿದ್ರೆ, ಈ ರೋಷನ್ಗಳ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಆಗಿ ತಿಳಿಸ್ಕೊಡಿ ಸರ್. ಯಾವ ಲೈನೇಜ್ ಇದು, ಎಲ್ಲೇದು, ಯಾವ ತರ ಏನು? ಸೊ ಇದು ಬಂದು ಮೀಟರ್ ಗೇಜ್ ರೋಷನ್ ಅಂತಾರೆ. ಸೊ ನಿಮ್ಗೆ ಅದು ಒಂದು ಇನ್ಫಾರ್ಮೇಶನ್ ಕೊಡಕ್ಕೆ ಇಷ್ಟಪಡ್ತೀನಿ. ಮೀಟರ್ ಗೇಜ್ ಅಂತ ನಾವು ಕೇಳಿದಿರಿ, ಅದು ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ನನಗೆ ನಮ್ಮ ಶೇಖರಣ್ಣ ಹೇಳಿರೋದು ಮೀಟರ್ ಗೇಜ್ ಏನು ಅಂತಂದ್ರೆ, ಒಂದು ಆ ಪ್ಲೇಸ್ ಎಕ್ಸಾಕ್ಟ್ ನನಗೆ ಗೊತ್ತಿಲ್ಲ ಎಲ್ಲಿ ಅಂತ. ಬಟ್ ಆ ಪ್ಲೇಸ್ ಅಲ್ಲಿ ಆವಾಗ ನಿಮ್ಗೆ ಹಳೆ ಕಾಲದಲ್ಲಿ ಮೀಟರ್ ಗೇಜ್ ಲೈನ್ ಟ್ರೈನ್ಸ್ ಇತ್ತಲ್ಲ, ಬ್ರಾಡ್ ಗೇಜ್, ಮೀಟರ್ ಗೇಜ್, ನ್ಯಾರೋ ಗೇಜ್, ಅದರಲ್ಲಿ ಆ ಮೀಟರ್ ಗೇಜ್ ಲೈನ್ ಅವ್ರ ಮನೆ ಹಿಂದೆಗಡೆ ಮೀಟರ್ ಗೇಜ್ ಲೈನ್ ಇತ್ತು, ಟ್ರೈನ್ ಲೈನ್. ಓಕೆ, ಅಲ್ಲಿ ಟ್ರೈನ್ ಹೋಗೋದಂತ ಸಾಯಂಕಾಲ.
ಆ ಟ್ರೈನ್ ಬರೋ ಟೈಮ್ಗೆ ಅಕ್ಕಿ ಫಿನಿಶ್ ಮಾಡೋದಂತ ಸಾಯಂಕಾಲ. ಓ ಸಂಜೆ ಅಂದ್ರೆ ಹೌದು, ನನಗೂ ಗೊತ್ತಿರ್ಲಿಲ್ಲ ಆಕ್ಚುಲಿ ಇದೊಂದು ಹೊಸ ವಿಷಯ. ಮೀಟರ್ ಗೇಜ್ ಯಾಕೆ ಅಂತಾರೆ ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡಿ ಸರ್. ನನಗೆ ನಮ್ ಶೇಖರನ್ ಹೇಳಿದ್ರು, ನಾನು ನಿಮ್ಮಂಗೆ ಅವ್ರನ್ನ ಕೇಳ್ತಾ ಇದ್ದೆ ಮೀಟರ್ ಗೇಜ್ ಅಂತ ಯಾಕಂತೀರಾ ಹಂಗೆ ಹೇಳಿದಾಗ ಅವರು ನೋಡವ ಇಂಥ ಕಡೆ ಅಕ್ಕಿ ಆಡ್ತಾ ಇತ್ತು, ಟಾಪ್ ಲೈನ್ ಅಕ್ಕಿ ಆಡ್ತಾ ಇತ್ತು, ಅದು ಆ ಮೀಟರ್ ಗೇಜ್ ಟ್ರೈನ್ ಬರೋದು ಆ ಟೈಮ್ಗೆ ಸಾಯಂಕಾಲ, ಆ ಟೈಮಲ್ಲಿ ಅಕ್ಕಿ ಫಿನಿಶ್ ಮಾಡೋದಂತೆ ಸಾಯಂಕಾಲ 6 ಚಿಲ್ಲರೆ ಹಂಗೆ. ಆವಾಗಿಂದ ಅದಕ್ಕೆ ಮೀಟರ್ ಗೇಜ್ ಬ್ಲಡ್ ಲೈನ್ ಅಂತ ಅಕ್ಕಿ ಓಕೆ. ಸೊ ಬಟ್ ಈ ಅಕ್ಕಿಗಳು ನಮ್ಗೆ ಹೆಂಗ್ ಬಂತು ಮಾಚಪ್ಪನ್ಗೆ ಅರ್ಥ ಇದ್ರಾ? ಹೇಳಿ ಸರ್. ಅದಕ್ಕೆ ಫೌಂಡೇಶನ್ ಹೇಳ್ತೀನಿ, ಒಂದು ಸ್ಟೆಪ್ ಹಿಂದಕ್ಕೆ ಹೋಗ್ತೀನಿ. ಓಕೆ, ವಾಲ್ಟಿ ಅವ್ರದ್ದು ದೊಡ್ಡ ಬುರಿ ಗಂಡಿತ್ತು, ದೊಡ್ಡ ಬುರಿ ಅಂತ. ಅದು ಹೆಂಗಿತ್ತು ಅದನ್ನ ಆ ಥರ ಬುರಿ ನೋಡಲ್ಲ, ಕಾಶ್ಮೀರ್ ಬುರಿ ಅಂತ ಇದ್ದಾನೆ ಅದನ್ನ. ಅದು ಒಂಥರ ಲೈಕ್ ಐವರಿ ಗೋಲ್ಡ್, ಆನೆ ದಂತ ಇರುತ್ತಲ್ಲ ಬಣ್ಣ, ಆ ಬಣ್ಣದಲ್ಲಿ ಅಕ್ಕಿ ಇತ್ತು. ನಾನು ಮುನ್ಲೇಶ್ವರನ್ ಮನೇಲಿ ನೋಡಿದ್ದೆ ಆ ದೊಡ್ಡ ಗಂಡ, ಭಯಂಕರ ಅಕ್ಕಿ, ಕಣ್ಣಿಗೆ ನೋಡಕ್ ಆಗ್ತಿರ್ಲ ಅಕ್ಕಿ. ತಾಯಿ ಬಂದು ನಮ್ಮ ಶೇಖರಣ್ಣು ಕನಕಪುರ ಬಸಪ್ಪನವ್ರ ಹತ್ರ, ಅವ್ರ ಹತ್ರ ಗಲಾಟೆ ಮಾಡಿ ಒಂದು ಚೋಟ ಇಷ್ಟೇ ಇದ್ದದು ಸುರುಮೈ ತಿರೇವಲ್, ಒಂಟಿಗರಿ ತಿರೇವಲ್ ಹೆಣ್ಣು, ಅದನ್ನ ದುಡ್ಡಿರಲ್ಲ ಅವಾಗ ಅವ್ರು ಹೊಸ ಟ್ರಾನ್ಸಿಸ್ಟರ್ ತಗೊಂಡಿದ್ರಂತೆ. ಆ ಟ್ರಾನ್ಸಿಸ್ಟರ್ ಕೊಟ್ಬಿಟ್ಟು ಆ ಹೆಣ್ಣು ಇಸ್ಕೊಂಬಂದಿದ್ರು. ಆ ಹೆಣ್ಣು ತೋಟದಲ್ಲಿ ಬಿಡೋರು, ಸಾಯಂಕಾಲ ಕತ್ಲ ಕುತ್ಕೊಳ್ಳೋದಕ್ಕಿ. ಅದೇ ಇವಕ್ಕೆಲ್ಲ ಮೂಲ. ಆ ಹೆಣ್ಣಲ್ಲಿ ಅಷ್ಟು ಪವರ್, ಗಂಡು ಹಂಗೆ ಇತ್ತು. ಬಟ್ ಆದ್ರೆ ಆ ಸುರುಮೈಗೂ ದೊಡ್ಡ ಬುರಿ ಗಂಡು ನೋಡ್ರಿ ಈ ತರ ಬರೋದು, ಟ್ಯೂಬ್ಲೈಟ್ ಇದ್ದಂಗೆ ರೋಷನ್, ಇದೇನೇನೋ ಅಲ್ಲ. ಅದ್ರ ಫಸ್ಟ್ ಜೊತೆಯಲ್ಲಿ ಒಂದು ಮಗ ಹುಟ್ಟಿತು, ಎದೆ ಆಗಲ್ಲ ನಮ್ಮ ರೋಷನ್ಗಳು. ತರಿ ನೀವೆಲ್ಲ ಹೇಳ್ತೀರ ಸಣ್ಣ ಉದ್ದಿಗಿರ್ಬೇಕು, ನಮ್ಮ ರೋಷನ್ಗಳಿಗೆ 2 ಬೆರಳು ತರಿ ಅಗಲ. ಇವಕ್ಕೆ ಸ್ವಲ್ಪ ಪುಟ್ ಮಾಡಿದ್ದೀನಿ ನಾನು ಅಶ್ವಿನ್ ಅವರ ಲೈನ್ಗಳನ್ನ, ಅದಕ್ಕೆ ಸ್ವಲ್ಪ ತರಿ ಬ್ಲೇಡ್ ಮಾಡ್ಕೊಂಡಾಗ, ಪ್ಲಸ್ ಉದ್ದ ಅಂತ ವಿಂಗ್ ಸ್ಪ್ಯಾನ್ ಜಾಸ್ತಿ ಮಾಡ್ಕೊಂಡಿದ್ದೆ, ಪ್ಲಸ್ ಅಗಲೂ ಸ್ವಲ್ಪ ಕಮ್ಮಿ ಆಗೈತೆ. ಒರಿಜಿನಲ್ ಮೀಟರ್ ಗೇಜ್ ರೋಷನ್ಗೆ 2 ಬೆರಳು ಹುಡ್ತಾ ಇದ್ವು ರೆಕ್ಕೆಗಳು. ಆದರೆ ಅವು ಸ್ಲೋ, ಹೈಲಿ ಸ್ಟೆಲ್ತ್ ಬರ್ಡು, ಬಟ್ ಕೆಳಗಡೆನೇ ಆಡೋದು, ಸ್ಲೋ ಬಟ್ ಆದರೆ ಎನರ್ಜಿ ಸೇವ್ ಮಾಡ್ಕೊಂಡು ಆಡೋವು, ಬಾಲ ಬ್ಯಾಲೆನ್ಸ್ ಮಾಡಿ ಕರೆಕ್ಟಾಗಿ. ಓಕೆ, ಅದೇನಾಯ್ತು, ಆ ಬೂರಿಗೂ ಆ ಸುರುಮೈ ಅಂಡ್ ಒಂಟಿಗೇರಿ ಸುರುಮೈ ಹಣ್ಣಿಗೆ ಬಂದಿದ್ದೆ ಒಂದು ರೋಷನ್, ಅದು ತೋಟದಲ್ಲಿ ಅಕ್ಕಿ ಆಡ್ತಾ ಇದ್ರು, ಕಳ್ಳ ಮಾಡಿ ತೋಟದಲ್ಲಿ ಸಾಯಂಕಾಲ ಆಡೋದು ಕಾಂತ ಅಕ್ಕಿ. ನನಗೆ ಗೊತ್ತಿಲ್ಲ, ನನಗೆ ಸ್ಟೋರಿ ನಾನು ಕೇಳಿರೋದು. ಶೇಖರಣ್ಣ ಮಾಚ ಹೇಳಿದ್ದು, ಮಾಚ ಹೇಳಿದ್ದು ನನಗೆ. ಶೇಖರ್ ಅವ್ರು ಅಕ್ಕಿ ಆಡಿಸ್ತಾ ಇದ್ರು, ಆ ರೋಷನ್ ಬಂದು ಬೆಳಿಗ್ಗೆ ಬಿಟ್ಟು ಸಾಯಂಕಾಲ ಕುತ್ಕೊಳ್ಳೋದು. ಒಂದ್ಸತಿ ಕತ್ಲಾಗ್ಬಿಡ್ತು ಅಕ್ಕಿ, ಕತ್ಲಾಗ ಏನಾಗ್ಬಿಡ್ತು, ಸೀದಾ ಬಂದು ಇಲ್ಲಿ ನಾವೀಗ ಬರ್ತಾ ಒಂದು ದೊಡ್ಡದು ಹಳ್ಳಿ ಮರ ನೋಡಿದ್ರಲ್ಲ ದೇವರಿಕ್ಕಿದ್ರಲ್ಲ, ಹಳ್ಳಿ ಮರ ಕುತ್ಕೊಂಡ್ಬಿಡ್ತಂತೆ. ನಮ್ಮ ಮಾಚ ಜೊತೆ ಇನ್ನೊಬ್ರು ಗುರು, ಮತ್ತೆ ಮಾಚನ್ ಗುರು, ನನಗೂ ಗುರು, ಫ್ರೆಂಡು, ತತ್ಮಂಗ್ಲದ ಬಸವ ಅಂತೀರಿ ನಾವು, ಬಸಪ್ಪ ಅಂತ ಏಜ್ ಆಗಿದೆ ಅವ್ರಿಗೆ. ಅವರು ಒನ್ ಆಫ್ ದ ಬೆಸ್ಟ್ ಶೋಕ್ದಾರ ನೋಡಿರೋದು. ಆತನಿಗೆ ಕಣ್ಣಲ್ಲಿ ಅಕ್ಕಿ ನೋಡ್ತಾ ಇದ್ದ, ಶೇಖ್ಲೇನ ನೀವೇನಂತ ಕರಿತೀರಲ್ಲ, ಆತನಿಗೆ ಗೊತ್ತಿತ್ತು ಇಂಥ ಅಕ್ಕಿ ಹಿಂಗೆ ಮಾಡ್ತದೆ, ಇಂಥ ಜೊತೆ ಮಾಡಿದ್ರೆ ಈ ಜೊತೆಲಿ ಏನಾಗ್ತದೆ ಹಂಗೆ ಹೇಳ್ಬಿಡೋದು. ಹಂಗೆ ಹೇಳ್ದಂಗೆ ಆಗೋದು, ಅಷ್ಟು ಅಕ್ಯುರೇಟ್ ಆಗಿ ಮಾಡೋರು ಹೇಳೋರು. ಬೇಕಾದ್ರೆ ಸಂತೆ ಒಳಗೆ ಒಂದು ಕೋಳಿ ಹಿಡ್ಕೊಂಡು ಹೋಗಿ ವರ್ಷ ಪೂರ್ತಿ ಸಾಕಿರೋ ಕೋಳಿ ಹೊಡೆದಾಕೋದು, ಅಷ್ಟು ಟ್ಯಾಲೆಂಟ್ ಅವನು. ಅಕ್ಕಿಲಿ ಅಷ್ಟು ಪಂಟ ನಮ್ಮ ಬಸವ, ತತ್ಮಂಗಲ ಬಸವ. ಅವ್ರಿಗೆ ಹಳೆ ಶೋಕ್ದಾರ್ಗೆ, ಬೆಂಗಳೂರು ಹಳೆ ಶೋಕ್ದಾರ್ಗೆ ತತ್ಮಂಗಲ ಬಸವ ಎಲ್ಲ ಗೊತ್ತಿರ್ತದೆ, ಅರ್ಥ ಆಯ್ತಾ? ಅವರು ಮರದ ಮೇಲೆ ಕೂತು ಮರ ಹತ್ತಿ ಎಕ್ಕಿಡ್ಕೊಂಬಿಟ್ಟು, ದೊಡ್ಡ ಹಳ್ಳಿ ಮರ ಹತ್ತಿ ಎಕ್ಕಿಡ್ಕೊಂಡದ ರೋಷನ್ ಗಣ್ಣ. ಆಮೇಲೆ ಅವನು ಲೈನೇಜ್ ಬ್ರೀಡಿಂಗ್ ಅನ್ನೋದು ನಾನು ಫಸ್ಟ್ ಕಲ್ಸಿದ್ದೆ ಬಸವನ ಹತ್ರ. ಅದೇ ಲೈನು, ಅದೇ ಜಾತಿ ಅಕ್ಕಿ ಒಂದ್ ಕಡೆ ಇತ್ತು, ಆ ಲೈನಲ್ಲೇ ಇಟ್ಕೊಂಡ್ಬಂದ ಹೆಣ್ಣು ತಂದು ಪೇರ್ ಮಾಡ್ದ. ಅದ್ರಲ್ಲಿ ಹುಟ್ಟಿದ್ದೆ ನಮ್ದು ಫಸ್ಟ್ ಕುಂಟ ರೋಷನ್ ಗಂಡು ಅಂತ ಮಾಚಪ್ಪನ ಮನೆ ಮೇಲೆ. ಆ ಬ್ಲಡ್ ಲೈನ್ ಅಲ್ಲಿ ಎಲ್ಲ ಕಡೆ ಅಕ್ಕಿ ಆಡಿದೆ, ಕುಂಟ ರೋಷನ್. ಅದ್ರ ತಂದೆ ತಾಯಿ ನಾನು ನೋಡಿದ್ದೆ, ನೀವು ಒಂದು ವಿಡಿಯೋ ಮಾಡಿದ್ದೀರಾ, ನೆಲಬಾಗ್ಲು ಗೋಪಾಲಪ್ಪನವರು ಮರಿಗಣ್ಣವ್ರ ಮನೆ ಮೇಲೆ ನೋಡ್ರಿ, ವಯಸ್ಸಾಗೈತೆ ಅವ್ರು ಗೋಪಾಲಪ್ಪನವರು. ನಾವು ಏನ ಮಿಠಾಯಿ ಅನ್ನೋರು ನನ್ನ ಬರೋರ್ ನಮ್ಮ ಮೂರ್ಖ ಇಲ್ಲ ಎಚ್ ಕ್ರಾಸ್ ಗೊತ್ತಾಯ್ತು ಎಚ್ ಕ್ರಾಸ್ ಹತ್ರ ತಾತ ನಮ್ದು ವೈರಲ್ ಆಯ್ತು. ಹೌದಾ? ಬೀಗ ಹಾಕಿದ್ದೆ, ಆಗಿತ್ತು ಅದು ತುಂಬಾ. ಅವ್ರೆ ನೆಲಬಾಗ್ಲು ಗೋಪಾಲಪ್ಪ ಅಂತೀವಿ ನಾವು, ಎಳ್ನೀರ್ ವ್ಯಾಪಾರಿ, ಎಳ್ನೀರ್ ವ್ಯಾಪಾರ ಮಾಡ್ತಾ ಇದ್ದ. ನಮ್ ಬಸ್ಸಲ್ಲಿ ಇಲ್ಲಿ ನಮ್ 2-3 ಜೊತೆ ಮಾಡಿಸಿದ್ರು ಪಟ್ಟಾಗಳು. ಇಲ್ಲಿ ಮಾಡಿಸಿದ್ಮೇಲೆ ವಾಪಸ್ ಅಕ್ಕಿ ಅಲ್ಲಿ ಹೋಯ್ತು. ಓಕೆ, ಸೊ ನಮ್ ರೋಷನ್ ಇಲ್ಲಿ ಕುಂಟ ರೋಷನ್ ಮಾಚಿನ ಮನೆ ಮೇಲೆ ಆಡಿಸ್ತಾ ಇದ್ರಿ, 10 ಗಂಟೆ ಆಡೋದು. ಓಕೆ, ಅದು ಕಂಡೀಷನ್ 8ರಿಂದ 10 ಗಂಟೆ ಗ್ಯಾರಂಟಿ ಆಡೋದು, ಗ್ಯಾರಂಟಿ. ನೋಡ್ರಿ ರೆಕ್ಕೆ, ನೀವು ನಂಬ್ತೀರಾ ಇಲ್ಲೋ, ಅದು ಬೇಸಿಕಲಿ ಅದ್ರ ಬ್ಲಡ್ ಲೈನ್ ಬಂದು ಟರ್ಕಿಶ್ ಟಕ್ಲ. ಯಾರಿಗೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿತ್ತು, ಬಟ್ ದೊಡ್ಡವ್ರಿಗೆ ಗೊತ್ತು. ನಾನು ಹೇಳ್ತಿಲ್ಲ ಟರ್ಕಿಶ್ ಟಕ್ಲ ಲೈನ್. ನಮ್ಮ ಅಕ್ಕಿ ನಮ್ಮ ರೋಷನ್ ಹಂಗೆ ಗೊತ್ತು. ಬಿಟ್ರೆ ನೀವು ಅಕ್ಕಿ ಹಿಂಗ್ ಹೋಗಲ್ಲ ಕೆಳಕ್ಕೆ, ಹಿಂಗ್ ಬರೋದು ಹಿಂದಕ್ಕೆ.
ಸೈಕಲ್ ತುಳಿದ ಚಕ್ರ, ಸೈಕಲ್ ಚಕ್ರದ ಕಾಲು ಆ ಥರ ಸಿಲುಕ್ನಿ ಹಿಂಗೆ ಬರೋದು, ಸೇಮ್ ಗಾಳಿಪಟ ಹಿಂಗೆ ಬರುತ್ತೆ ನೋಡಿ, ಈ ಥರ ಬರೋದು ಅಕ್ಕಿ. ಆಡೋದೇ ಹೆಂಗೆ ಅಕ್ಕಿ, ನೀವು ಪರ್ಕಡ ಹೊಡೆದ್ರು ಅಷ್ಟೇ ಹಂಗೆ ಬರೋದು. ಅದು ಒರಿಜಿನಲ್ ಮೂಲ ಬ್ಲಡ್ ಲೈನು. ಓಕೆ, ಆ ಅಕ್ಕಿಲಿ ನಾವು ನಮ್ಮ ಹತ್ರ ರೋಷನ್ ಇತ್ತು, ಕುಂಟ ಜೊತೆ ಇತ್ತು, ಗಂಡು ಹೆಣ್ಣು ಒಂದು ಜೊತೆ. ಆಮೇಲೆ ನೆಲಬಾಗ್ಲು ಹೊಟ್ಟದ ಅಕ್ಕಿ. ಅವ್ರ ಮನೆಯಲ್ಲಿ ನಾನು ನಮ್ಮ ಪೈಲ್ವಾನ್ ರಾಜಣ್ಣ ಕರ್ಕೊಂಡೋದ್ರು ಒಂದ್ಸತಿ. ಫಸ್ಟ್ ನಮ್ಮ ರಾಜಣ್ಣ ನಮ್ಗೆ ಅಕ್ಕಿಲಿ ಒಂಥರ ಫಸ್ಟ್ ಗುರು ಲೆಕ್ಕ, ಹೇಳ್ತೀನಿ ನಮ್ಮ ಗುರುಗಳು. ಆಮೇಲೆ ಅವ್ರು ಕರ್ಕೊಂಡೋದಾಗ ಅವ್ರ ಮೇಲೆ ನೋಡಿದ್ದೆ ನಾನು ಅಕ್ಕಿ. ನೋಡಿ ಈ ಥರ ಬಾಡಿ, ನಮ್ಮ ರೋಷನಲ್ಲಿ ಎದೆ ಆಗಲ್ಲ, ಇಷ್ಟಗಳ ಹಿಂಗೆ ನಿಂತ್ಕೊತಾ ಇದ್ದ ಅಕ್ಕಿಗಳು. ಬಣ್ಣ ಅಂತೂ ನಾನು ಆ ಥರ ಟ್ಯೂಬ್ ಲೈಟ್ ಇದ್ದಂಗೆ ಇರೋದು. ರೋಷನ್ ಬೆಳಕು ಅಂತ, ಟ್ಯೂಬ್ ಲೈಟ್ ನೋಡ್ದಂಗೆ ಆಗೋದು, ಆ ಥರ ಇದ್ದಿದ್ದು ಅಕ್ಕಿ ಅದು. ತಾಯಿ ಬಂದು ಫುಲ್ಲು ನಲ್ಲಿ ಬಂದು, ರೋಷನ್ ಮೋಜಾಲು ಎಲ್ಲ ಮೋಜಾಲು ತೋರಿಸಿ ಅದಕ್ಕೆ ನೋಡಿ. ನೋಡ್ರಿ ಅಕ್ಕಿ ಇದೊಳ್ ನೋಡಿ ಹೆಂಗೆ ಯಾವ ಥರ ಹೋಯ್ತು ಅಕ್ಕಿ ಮೇಲಕ್ಕೆ, ಹಂಗೆ ನಮ್ಮ ಮೀಟರ್ ಗೇಜಲ್ಲಿ ಹಿಂಗೆ ನೋಡಿ ಈ ಥರ ಇತ್ತು ಹೆಣ್ಣು. ಕಾಲಲ್ಲೆಲ್ಲ ಪೂರ್ತಿ ನಲ್ಲಿ ಬಂದು ರೋಷನ್ನು ಇಲ್ಲಿವರೆಗೂ ಫುಲ್ಲು ಪ್ಯಾಂಟ್ ಥರ ಇತ್ತು, ಪ್ಯಾಂಟ್ ಥರ ಆ ಥರ ಇದ್ದಿದ್ದು ಅಕ್ಕಿ ಅದು. ಸೊ ಅದರಲ್ಲಿ ನಾವು ಜಾತಿ ಗಿಡ್ಸ್ಕೊಂಡು ಬಂದಿರೋದು ಈ ಲೈನ್ನ. ಆ ಲೈನಲ್ಲಿ ನಾನು ಶಿಡ್ಲಿಘಟ್ಟದಲ್ಲಿ ವೇಣು ಅಂತಿದ್ದಾರೆ, ಅವ್ರ ಮನೆ ಮೇಲೆ ಅಕ್ಕಿ ಆಡಿತ್ತು. ಅವ್ರದ್ದು ಅದ್ರ ತಮ್ಮನೆ, ಅವರು ನೆಲಬಾಗ್ಲು ಗೋಪಾಲಪ್ಪನವ್ರು ಒಂದು ಪಟ್ಟ ಕೊಟ್ಬಿಟ್ಟಿದ್ರು ಶಿಡ್ಲಿಘಟ್ಟಕ್ಕೆ. ಅವರಿಂದ ಅವ್ರು ಎತ್ಕೊಂಡೋಗಿ ಅಲ್ಲಿ ಕಳ್ಳ ಮಾಡಿ ಟೂರ್ನಮೆಂಟ್ಗೆ ನಾನು ಹೋಗಿ ನೋಡಿದ್ದೆ, ಅಲ್ಲೇ ನೋಡಿದ್ದೆ ಆಟ. 10:30 ಆಡ್ದು ಅವತ್ತು, ಆಯ್ತಾ. ಅದೊಂದು ಅದು ಬಿಟ್ಟರೆ ನನ್ನ ನೆಲಬಾಗ್ಲು ಗೋಪಾಲಪ್ಪನ ಮನೆಗೆ ಹೋದಾಗ ಒಂದೇ ಒಂದು ಮರಿ ಆಗಿತ್ತು, ಬಿಳಿ ಬುರಿ. ಅದೇ ಜೊತೆಲೆ ನಾನು ಕೇಳಿದೆ ಅವ್ರನ್ನ ಜಾಸ್ತಿ, ಕೊಡ್ರಿ ಅಂತ. ಅವರು 100 ರೂಪಾಯಿ ಹೇಳಿದ್ರು. ನಾನು ಅಷ್ಟು ದುಡ್ಡು ಇರಲಿಲ್ಲ, ವಾಪಸ್ ಬಂದ್ಬಿಟ್ಟೆ. ಇಷ್ಟು ದಪ್ಪ ಬಿಳಿ ಬುರಿ ಬಂದಿತ್ತು. ಇದು ನಮ್ಮದು ಒರಿಜಿನಲ್ ರೋಷನ್ದು ಬ್ಯಾಕ್ಗ್ರೌಂಡ್. ಸೂಪರ್ ಸರ್. ಅದ್ರ ಅಡ್ವಾಂಟೇಜಸ್ ಹೆಂಗೆ ಗೊತ್ತಾ, ಐ ವುಡ್ ಲೈಕ್ ಟು ಆಡ್ ದಿಸ್ ಪಾಯಿಂಟ್ಸ್. ಓಕೆ, ಸೊ ಮೀಟರ್ ಗೇಜಲ್ಲಿ ಕ್ವಾಲಿಟೀಸ್ ಬಂದು ಹಕ್ಕಿ 13 ಗಂಟೆ ಎಲ್ಲ ಆಡಲ್ಲ. ಅಂದರೆ ನಾವು ಪ್ಯೂರಾಗಿ ಬಿಡ್ತಾ ಇದ್ದು. ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ, ಇವತ್ತು ನಾವೆಲ್ಲ ಇಷ್ಟೆಲ್ಲ ಶೋಕ್ ಮಾಡ್ತಾ ಇದ್ದೀರಿ, ಅದೆಲ್ಲ ಅಳುಬರು ಅತ್ಯಾಸೆ ಬೀಳ್ದಿರ ಜಾತಿನ ಉಳಿಸ್ಕೊಂಡು ಅವರು ಆ ಥರ ಬ್ಲಡ್ ಲೈನ್ ಮಾಡಿಕ್ಕಿರೋದಕ್ಕೆ ನಾವು ಈ ಥರ ಶೋಕ್ ಮಾಡ್ತೀವಿ. ಹಳೆ ಕಾಲದಲ್ಲಿ ಹೆಂಗ್ ಮಾಡೋರು ಗೊತ್ತಾ, ಕಣ್ಣಕ್ಕೆ ಕಣ್ಣು, ಬಣ್ಣಕ್ಕೆ ಬಣ್ಣ, ಶೇಪಿಗೆ ಶೇಪು, ಜಾತಿಗೆ ಜಾತಿ ಈ ಥರ ಮಾಡ್ತಾ ಇದ್ದಕ್ಕೆ. ಮತ್ತೆ ಒಬ್ಬೊಬ್ಬರ ಮೇಲೆ ಒಂದೇ ಲೈನ್ ಇಟ್ಕೊಂಡಿರೋರು, ಅದ್ರ ಮೇಲೆ ಹೇಳ್ತೀನಿ ನಾನು ಆಮೇಲೆ. ಸೊ ಅವ್ರು ಆ ಥರ ಎಲ್ಲ ಮಾಡೋದಕ್ಕೆ ನಾವು ಈ ಥರ ಅಕ್ಕಿ ಉಳಿಸ್ಕೊಂಡು ಬಿಡ್ತಾ ಇರೋದು. ಖಂಡಿತ ಅರ್ಥ ಆಯ್ತಾ. ಸೊ ಇದ್ರದ್ದು ಅಡ್ವಾಂಟೇಜ್ ಈ ಬರ್ಡ್ ಕ್ವಾಲಿಟಿ ಏನಂತಂದ್ರೆ, ಹಕ್ಕಿ ಪ್ರಾಣ ಹೋದ್ರೂ ಮನೆ ಬಿಡಲ್ಲ. ಹೈಲಿ ರಿಲಯಬಲ್ ಬರ್ಡ್ ಇದು. ಇದನ್ನು ಒಂಥರ ಯೂನಿವರ್ಸಲ್ ಡೋನರ್ ಇದ್ದಂಗೆ, ಬ್ಲಡ್ ಅಲ್ಲಿ ಹೆಂಗೆ ಯೂನಿವರ್ಸಲ್ ಡೋನರ್ ಇದೆ ಓ ಪಾಸಿಟಿವ್, ಆ ಥರ ಅಕ್ಕಿಗಳಿವು. ಇದನ್ನ ನೀವು ಯಾವ ಜಾತಿಗಾನ ಅಕ್ಕಿ ಆಡುತ್ತೆ. ಮಕ್ಷಿಗಳಿಗೆ ಹಾಕ್ತೀರಾ, ಎಳಿದವ್ರಿಗೆ ಹಾಕ್ತೀರಾ, HMTಗೆ ಹಾಕ್ತೀರಾ. ಅಡ್ವಾಂಟೇಜು ಅಕ್ಕಿ ಮನೆ ಹಿಡಿತದೆ, ಕತ್ಲಾದ್ರೆ ಅಕ್ಕಿ ಮನೆ ಹಿಡಿತದೆ. ಇವಾಗ ಕತ್ಲಾಗ ಹೊರಟದ ನೋಡ್ರಿ, ಅವಕ್ಕೆಲ್ಲ ಟಚ್ ಮಾಡ್ಕೊಂಡ್ರು ಅಕ್ಕಿ ಫಿನಿಶ್ ಮಾಡ್ತದೆ. ಈ ಬ್ಲಡ್ ಲೈನ್ಗಳು ಅದ್ರದ್ದು ಸ್ಪೆಷಾಲಿಟಿ ಅದು ಅಕ್ಕಿದು. ಅದೇ ನಮ್ಮ ಮೀಟರ್ ಗೇಜ್ ನನಗೆ ಅದಕ್ಕೆ ಅದು ಜಾಸ್ತಿ ಇಷ್ಟ. ಮತ್ತೆ ಅಷ್ಟೇ ಸೇಫು, ಕಂಡೀಷನ್ ಬಾಜಿ. ಯಾವ ತರ ಆಟ ಬರುತ್ತೆ ಸರ್ ಇದರಲ್ಲಿ? ತುಂಬಾ ಕೆಳಗಡೆ ಛತ್ರಿನ ಒದ್ಕೊಂಡು ಅಥವಾ ಅಕ್ಕಿ ಕುತ್ಕೊಳ್ಳಲ್ಲ. ಅದೊಂದು ಅದ್ರ ಟೈಮ್ ಆಗಬೇಕು, ಅದೊಂದು ಪರ್ಟಿಕ್ಯುಲರ್ ಜೋಕಲ್ಲಿ ಫಿನಿಶ್ ಮಾಡಕ್ ಬಂದಾಗ ಮಾತ್ರ ಅಕ್ಕಿ ಕುತ್ಕೊಳ್ಳೋದು. ಸೂಪರ್ ಸರ್. ಈ ಲೈನೇಜ್ಗಳನ್ನ ಇನ್ನು ಮತ್ತೆ ಹೊರಗಡೆ ಎಲ್ಲಾನ ನೋಡ್ಬೋದಾ ನಾವು, ನಿಮ್ಗೆ ಗೊತ್ತಿರೋ ಅನಿಸಿಕೆ? ಹಾನೆಸ್ಟಾಗಿ ಹೇಳ್ಬೇಕು ಅಂದ್ರೆ, ನೀವು ನಂಬ್ತಿರೋ ಇಲ್ಲ, ಈ ಬ್ಲಡ್ ಲೈನ್ ಪಾಪ ಜಾತಿ ಮಾಡಿರೋ ಹತ್ರನೂ ಜಾತಿ ಇಲ್ಲ ಇದು, ಯಾರ ಹತ್ರ ಜಾತಿ ಇಲ್ಲ ಇದು. ನಾವು ನಮ್ಮ ಹತ್ರ ಉಳಿಸ್ಕೊಂಡು ನಾವು ಇಲ್ಲಿವರೆಗೂ ಬಂದಿದ್ದೀರಿ, ನಮ್ಮ ಹತ್ರ ಐತೆ. ನೀವು ನಂಬ್ತಿರೋ, ನಮ್ಮ ಶೇಖರ್ ಅಣ್ಣವ್ರ ಅವ್ರ ಹತ್ರ ಇತ್ತು, ತೋಟದಲ್ಲಿ ಇತ್ತು ಇದ್ರದ್ದು. ನಮ್ಮ ಕುಂಟ ರೋಷನ್ ಏನಂತೀರಲ್ಲ, ಅದ್ರ ಲೈನಲ್ಲೇ ಒರಿಜಿನಲ್ ಅಕ್ಕಿಳಿತ್ತು ಅವ್ರ ಹತ್ರ, ದೊಡ್ಡವು. ಆಮೇಲೆ ಅದ್ರ ಲೈನಲ್ಲಿ ಒಂದು ಬಿಳೆ ಬಾಲ ಹೆಣ್ಣಿತ್ತು, ರೋಷನ್ ಹೆಣ್ಣು. ಅದನ್ನು ಅವ್ರು ಏನು ಮಾಡಿದ್ರು, ನಮ್ಮ ಬಲರಾಮ HMT ತೋರಿಸ್ತೀನಿ ಆಮೇಲೆ, ಅವ್ರು HMTಗೆ ಹಾಕಿ ಸಾಯಂಕಾಲ ಆಡೋ ಅಕ್ಕಿ ಫಿನಿಶ್ ಮಾಡೋರು. ತೋಟದಲ್ಲಿತ್ತು, ನಮ್ಮ ಹತ್ರ ಇತ್ತು. ಅದು ನಮಗೆ ಬಂದಿದ್ದು ಹಿಂಗೆ, ನಮ್ಮ ಬಸವ ಮರದಲ್ಲಿ ಹತ್ತಿ ಅಕ್ಕಿ ಇಟ್ಕೊಂಡ, ಅಲ್ಲಿಂದ ಆಮೇಲೆ ಅದು ಲೈನ್ ತಂದು ಮಾಡ್ದ. ಆ ಲೈನ್ನ ಇದು ಎಷ್ಟನೇ ಜನ್ರೇಷನ್ ಅಂತಂದ್ರೆ, ಕುಂಟ ರೋಷನ್ ನಮಗೆ ಫಸ್ಟ್ ರೆಫರೆನ್ಸ್ ತಗೊಂಡ್ರೆ, ಕುಂಟ ಆದ್ಮೇಲೆ ಅದ್ರ ಚಿಕ್ಕ ಜೊತೆಲೆ ಒಂದು ಗಂಡಿ ಇಡ್ಸ್ಕೊಂಡ್ರಿ. ಅದು ಚಿಕ್ಕ ಜೊತೆಲಿ ಮೊಟ್ಟೆ ಕಟ್ಟಾರಲ್ಲ, ಕಟ್ಟೋದನ್ನು ಮರಿ ಇಲ್ಲಿ ಉಳಿತಾ ಇರಲ್ಲ, ಬಿಕಾಸ್ ಸೇಮ್ ಬ್ಲಡ್ ಲೈನ್ ಅಲ್ಲ. ನಾವು ಆದ್ರೂ ನಾವು ಒರಿಜಿನಲ್ ಆಗಿ ಹೆಂಗ್ ಇಡ್ಸ್ಕೊಬೇಕು ಅಂತ ಏನೇನೋ ಮಾಡಿ ನಮ್ಮ ನಾಗರಾಜಣ್ಣ ಅಂತಿದ್ದಾರೆ, ಅವ್ರ ಬಾವಿ ಒಳಗಡೆ ಹೂಮರಗಳಿತ್ತು, ಇದ್ರ ಮೊಟ್ಟೆ ತಗೊಂಡು ಅಲ್ಲಿ ಇಕ್ಬಿಟ್ರಿ, ಅಲ್ಲಿ ಮರಿ ಆಗ್ಬಿಡ್ತು. ಹೂಮರಗಳು ಸಾಕಿದ್ವು, ಬಾವಿ ಒಳಗಡೆ ಕನೆಕ್ಷನ್ ಮೋಟರ್ ಇರ್ತಾರಲ್ಲ, ಅಲ್ಲಿ ಹೂಮರಗಳು ಇಕ್ಕಿದ್ರು. ಆಮೇಲೆ ಅಲ್ಲಿಂದ ಎತ್ಕೊಂಬಂದ್ರಿ ಆ ಮರಿನ, ಎತ್ಕೊಂಬಂದು ಸಾಕೊಂಡು ರೆಡಿ ಮಾಡಿ ಅದನ್ನು ಬಿಟ್ಟಿದ್ರಿ. ಅದು ಪ್ಯೂರಿಟಿ ಇತ್ತು, ಒಂದು 6 ಗಂಟೆ ಆಡೋದು ಅಷ್ಟೇ. ಅಕ್ಕಿ ಇದ್ರಲ್ಲಿ ಬಾಜಿಗೆ ಬರೋವರೆಗೂ ಏನಿಲ್ಲ, ಕೇಳಂಗಿಲ್ಲ. ಬರ್ಬೇಕು ಬಾಜಿಗ, ಹಂಗೆ ನಿಂತ್ಕೊಂಡ್ಬಿಡ್ತವೆ.
ಜಾಸ್ತಿ ಬಾಜಿ ಇರಲ್ಲ ಜಾಸ್ತಿ ಬಜ್ಜಿ ಇರಲ್ಲ. ಇದ್ರಲ್ಲಿ ತಲೆನೇ ಕೆಡ್ಸ್ಕೊಂಡಿರಲ್ಲ ಅಕ್ಕಿಲಿ ಹೊಡ್ಕೊಂಡು ಬಿಡೋದು ಅವೆಲ್ಲ ಸೀನೇ ಇಲ್ಲ. ಬಿಟ್ಟಾಗ 4 ರಿಂದ 5 ಬಾಜಿ ಸೆಂಟ್ರಲ್ಲಿ ಕರೆಕ್ಟಾಗಿ 12 ರಿಂದ 1 ಗಂಟೆ ಒಳಗಡೆ ಒಂದ್ಸತಿ ಬಾಜಿ ಮಾಡ್ತೀವಿ. ಅದು ಬಿಟ್ಟರೆ ಫಿನಿಶಿಂಗ್ ಫಿನಿಶಿಂಗ್ ಮಾಡುತ್ತೆ. ಅದ್ರಲ್ಲೂ ಅಷ್ಟೇ ಕಂಡೀಷನ್ 4 ರಿಂದ 5 ಬಾಜಿ ಅಷ್ಟೇ ಮಾಡೋದು. ಈಗ ನಾನು ಕೆಲವೊಂದ್ ಕಡೆ ಈ ಮೀಟರ್ ಗೇಜ್ ಅಂದ್ರೆ ಈ ತಲೆ ಮೇಲೆ ಬಿಳೆ ಬರುತ್ತೆ ಅಂತ ಅಂತಾರೆ. ಅದೆಲ್ಲ ಯಾವ 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 ಅಕ್ಕಿಗಳು ಪೂಟ್ ಆಗಿರೋದು ಸರ್? ಅಂದ್ರೆ ಸರ್ ಮೀಟರ್ ಗೇಜು ಒರಿಜಿನಲ್ ಮೀಟರ್ ಗೇಜ್ ಬಂದು ತಿರುವಾಲ್ಗಳೇ. ಅರ್ಥ ಆಯ್ತಾ? ಇವಾಗ ಇದು ಬೇಸ್ ಹೇಳಿದ್ನಲ್ಲ ಸುರುಮೈ ತಿರುವಾಲ್ ಅಂದ್ರೆ ಒಂಟಿಗರಿ ಅದು. ಆಯ್ತಾ? ನಮ್ಮ ಹತ್ರ ಇದರಲ್ಲಿ ರೋಷನ್ ತಿರುವಾಲ್ಗಳೆಲ್ಲ ಬಂದವೆ, ತೋರಿಸ್ತೀನಿ ಅದನ್ನ. ಓಕೆ, ಸೊ ನಾವೇನ್ ಮಾಡಿದ್ರಿ, ಇದು ನಮ್ಗೆ ನಾವು ಆ ಲೈನಿಂದ ಹಿಂಗಿಡ್ಸ್ಕೊಂಡಿದ್ವಿ ರೋಷನ್ ಸ್ಟೋರ್ ಹೇಳಿದ್ನಲ್ಲ. ಓಕೆ, ಅದಾದ್ಮೇಲೆ ಏನಾಯ್ತು ಅಂತಂದ್ರೆ ಶೇಖರ್ ಅಣ್ಣವ್ರದ್ದು ಅದೇ ಕಳ್ಳೆಕ ಮುನ್ಷಮ್ಮಪ್ಪನವ್ರದ್ದು ಗುಲ್ದಾರ್ ಗಂಡಾಡ್ತಾ ಇದ್ದಲ್ಲ ಕತಂಗು ಸಾಯಂಕಾಲ, ಅದ್ರ ತಮ್ಮ ಒಂದು ಮಾಚಪ್ಪಗೆ ಸಿಕ್ಕೋಗ್ಬಿಡುತ್ತೆ. ಮಾಚಪ್ಪ ನಾಗರಬಾವಿಗೆ ಬಟ್ಟೆ ಹೋಗ್ತಾ ಇರ್ತಾನೆ, ಅಲ್ಲಿ ಅವ್ರಿಗೆ ಅಕ್ಕಿ ಸಿಕ್ಕೋಗ್ಬಿಡ್ತದೆ. ಅದು ಗುಲ್ದಾರ್ ಗಂಡು. ಆ ಗುಲ್ದಾರ್ ಗಂಡು ಶೇಖರ್ ಅಣ್ಣ ಗೊತ್ತಾಗುತ್ತೆ, ಅಕ್ಕಿ ಸಿಕ್ಕಿದೆ ಅಂತ. ಆ ಗುಬೇರ ನಿಕ್ಕೆ ಬೇರೆ ದಿಸ್ತಾನ ಅಂದ್ಬಿಟ್ಟು ಆ ಅಕ್ಕಿ ಇಸ್ಕೊಂಡು ಆ ಸುರುಮೈ ತಿರಾಲ್ ಅಂತ ಹೇಳಿದ್ನಲ್ಲ ಅದ್ರ ಮಗಳಂಗೆ ಕೊಡ್ತಾರೆ. ಸಾರ್ ಆ ಥರ ಸುರುಮೈ ನಮ್ಮ ಮೀಟರ್ ಗೇಜ್ ರೋಷನಲ್ಲಿ ನೀವು ನಂಬ್ತಿರಲ್ಲ, ಈ ಕಣ್ಣುಗಳು ಏನೇನು ಸಾಲದು ನಮ್ಗ. ನಮ್ಮ ರೋಷನ್ ಕಣ್ಣು ಹೆಂಗ್ ಗೊತ್ತಾ ಇರ್ತಾ ಇದ್ದು, ಈ ಲಾವಾ ಇರುತ್ತಲ್ಲ ಕಣ್ಣಲ್ಲಿ ಗ್ರೈನ್ಸ್ ಗೋಲ್ಡ್ ಶೇಡ್ ಅಲ್ಲಿ ಇರೋದು. ಗೋಲ್ಡ್ ಶೇಡ್ ಅಲ್ಲಿ ಕಣ್ಣಲ್ಲಿ ಗ್ರೈನ್ಸ್ ಫುಲ್ ರವೆ, ಬ್ಲೂ ಶೇಡ್ ಅಲ್ಲ ಗೋಲ್ಡ್ ಶೇಡ್ ಅಲ್ಲಿ ರವೆ ಹಂಗಿರ್ಬೇಕು ಅಕ್ಕಿಗ. ಆ ಸುರುಮೈನಿಗೂ ಅಷ್ಟೇ ಹಂಗೆ ಇರ್ತಾ ಇದ್ದು, ಬಿಳಿ ಮೂತಿ. ನಮ್ಮ ರೋಷನ್ ಅಲ್ಲಿ ಬಿಳಿ ಮೂತಿ ಬರ್ತವೆ. ಆಯ್ತಾ? ಬಿಳಿ ಚೋಂಚು, ಚಿಕ್ಕ ಮೂತಿಗಳು, ಕಾಲು, ಬಣ್ಣ ಹೆಂಗಿರುತ್ತೆ ಅಂತಂದ್ರೆ ನವಿಲ್ ನೋಡ್ದಂಗೆ ಆಗುತ್ತೆ ನಿಮ್ಗೆ. ಆ ಕ್ವಾಲಿಟಿಗಳು ಸಾಲದೆಲ್ಲ ಹೊರಟಾಗವೆ. ಒರಿಜಿನಲ್ ರೋಷನ್ ಒರಿಜಿನಲ್ ಟಾಪ್ ಕ್ವಾಲಿಟಿ ಅಕ್ಕಿ ಅಂದ್ರೆ ಶೈನಿಂಗ್ ಇರಬೇಕು, ಬಳ 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 ಅಂತ ರೇಷ್ಮೆ ಸೀರೆ ನೋಡ್ದಂಗೆ ಆಗೋದು. ಆ ಸುರುಮೈ ಲೈನ್ ನೀವು 1 ಕಿಲೋಮೀಟರ್ ನೋಡಿದ್ರೆ ರಿಫ್ಲೆಕ್ಷನ್ ಅಷ್ಟು ಕ್ವಾಲಿಟಿ ಇರೋದು. ಆ ಎಣ್ಣೆ ಹಂಗಿತ್ತು. ನಾವೇನ್ ಮಾಡಿದ್ರೆ ಆ ಎಣ್ಣೆ ಯಾವಾಗ ಶೇಖರ್ ನಮಗೆ ಕೊಟ್ನು, ಆ ಎಣ್ಣೆನ ನಮ್ಮ ರೋಷನ್ಗೆ ಹಾಕಿದ್ರಿ. ಅರ್ಥ ಆಯ್ತಾ? ಸೊ ಅದು ಮೀಟರ್ ಗೇಜ್ ಒರಿಜಿನಲ್ ಹೆಣ್ಣು, ಇದು ಮೀಟರ್ ಗೇಜ್. ತಾಯಿಗಳೊಂದೇ, ತಂದೆಗಳ ಬ್ಲೈಂಡ್ ಲೈನ್ ಸ್ವಲ್ಪ ಬೇರೆ ಬೇರೆ ಮಾಡ್ಕೊಂಡಿದ್ರು, ಮಿಕ್ಸ್ ಆಯ್ತು ನೋಡಿ. ಆವಾಗಿಂದ ಪುಟ ಅದ್ರಲ್ಲಿ ತಿರೋ ನಿಮ್ಗಿಂತ ಬಣ್ಣ ಬರಲ್ಲ ನಂಗಿಲ್ಲ ಅದ್ರಲ್ಲಿ. ನೋಡಾಗಿ ರೋಷನ್ ಇರ್ಬೋದು, ಸುರುಮೈಗಳು ಬರ್ತವೆ, ಚಿಕ್ಕ ದುಮಗಳು ಬರ್ತವೆ, ಇದು ಸೌರನ್ ದುಮಗಳು ಬರ್ತವೆ, ಕಲ್ ದುಮಗಳು ಬರ್ತವೆ, ತಿರೇವಾಲಗಳು ಬರ್ತವೆ, ಗೇರುವಾಗಳು ಬರ್ತವೆ. ತೋರಿಸ್ತೀನಿ ನಿಮ್ಗೆ ಎಲ್ಲ ತೋರಿಸ್ತೀನಿ. ಇನ್ನು ಇವಾಗೂ ತೊಳ್ತಾವ ಆಚೆಗ ಥ್ರೋ ಬ್ಯಾಕ್ ಅಂತಾರಲ್ಲ ನಮ್ಮ ಅಶ್ವಿನ್ ಥ್ರೋ ಬ್ಯಾಕ್ ಅಂತ ನೋಡ್ರಿ, ಆ ತರ ಕ್ವಾಲಿಟಿ ಅವ್ರ ಬರ್ಡಲ್ಲಿ ಹೆಂಗೈತೆ ಅದೇ ತರ ಥ್ರೋ ಬ್ಯಾಕ್. ಅದು ತಾತ ಮುತ್ತಾತನೆಲ್ಲ ಆಚೆ ತಿಳ್ತಾರೆ. ಅಷ್ಟು ಜೆನೆಟಿಕಲಿ ಅಷ್ಟು ಟಾಪ್ ಕ್ಲಾಸ್. ಸರ್ ಈಗ ಅಕ್ಕಿ ಬಗ್ಗೆ ಹೇಳಿದ್ರೆ ಸರ್, ಈ ದೇವನಹಳ್ಳಿ ಸರೌಂಡಿಂಗು ಒಂದು ಲೆಜೆಂಡ್ ಶೋಕ್ದಾರ್ಗಳು ಅಂತ ಇದ್ರೆ ಯಾರ್ಯಾರು ಇದ್ರು ಸರ್? ಸರ್ ಇದು ಒರಿಜಿನಲ್ ಮಕ್ಷಿಗಳೆಲ್ಲ ಬಂದು ನಮ್ಮ ವಾಲ್ಟಿ ಸರ್ ಮಕ್ಷಿಗಳು ಇವೇನೆಲ್ಲ. ಯಾಕಂದ್ರೆ ಈ ಅಕ್ಕಿಗಳು ನಾವೆಲ್ಲ ಜಾತಿ ಯಾರ್ಯಾರು ಮಾಡೋರೆ ಅವ್ರು ಕೊಟ್ಟು ಅವ್ರ ಹೆಸರು ಹೇಳಲೇಬೇಕು. ಅವ್ರ ಹೆಸರು ಹೇಳಿದ್ರೆ ನಮ್ಮ ಹತ್ರ ಅಕ್ಕಿ ಅಭಿವೃದ್ಧಿ ಆಗೋದು, ಆ ಜಾತಿ ಉಳಿಯೋದು. ಸಿಂಪಲ್. ಯಾರೇ ಆಗ್ಲಿ. ಮತ್ತೆ ಚೆನ್ನಪ್ಪನವರು, ಪೈಲ್ವಾನ್ ಚೆನ್ನಪ್ಪನವರು ಅವ್ರು ನಾನು ಚಿಕ್ಕ ಹುಡುಗ ಹೋಗಿದ್ದೆ. ಪಾಪ ಅವ್ರ ಕಣ್ ಕಾಣಿಸಿಲ್ಲ, ಆದ್ರೂ ಅಕ್ಕಿ ಬಿಡು ಶೋಕ್ ಮಾಡೋರು. ನಂಬ್ತಿರೋ ಇಲ್ಲ, ಮಾಡಿ ಮೇಲೆ ಕುತ್ಕೊಂಡು. ಅವ್ನು ನಮ್ಮ ಗಂಗನ ಅವ್ರ ಅಣ್ಣ ತಮ್ಮ ಇದ್ದಾನೆ. ನಾವು ದಪ್ಪ ಇದ್ರೆ ಅಕ್ಕಿ ಆಡಲ್ಲ ಅನ್ಕೋತೀರಿ, ಕೋಳಿಗಳಿದ್ದಂಗೆ ನಾವು ಸಾಯಂಕಾಲ ಆಡಿದ ಅಕ್ಕಿಗಳವೆಲ್ಲ ಅವರು. ಸೂಪರ್. ದಡಿಯಾಗಂಡು, ಬುಸ್ಕಾ ಅನ್ನೋರು, ಮತ್ತೆ ಮಾಗಡಿ ಸಬ್ಜಾ, ಕಲ್ದುಮ ಹೆಣ್ಣುಗಳು, ರೋಷನ್ ತಿರಾವಲ್ ಆಗಿರ್ಬೋದು, ಸುರುಮೈ ತಿರಾವಲ್ ಆಗಿರ್ಬೋದು, ಸಬ್ಜಾ ತಿರಾವಲ್ ಆಗಿರ್ಬೋದು, ಆ ಥರ ಬರೋದು. ಇದು ಬಂದು ನಮ್ದು ಮೀಟರ್ ಗೇಜ್ ಸುರುಮೈಯಲ್ಲಿ ಬ್ಲಡ್ ಲೈನ್ ಉಳಿಸ್ಕೊಂಡಿರೋದು ನಾವು. ಓಕೆ ಸರ್. ಸೊ